ಒಂದು 3 ಮಕ್ಕಳನ್ನ ಇಲ್ಲಿ ತಂದು ಬಿಟ್ಟಿದ್ರಿ. ಕೈಕಾಲು ಕಟ್ಟಿ ಗುಡ್ದಾಗ ಬಿಟ್ಟಿರಿ ಮಕ್ಕಳನ್ನ. ಇದು ಆಶ್ರಮ ಮೇಂಟೈನ್ ಮಾಡಕ್ಕೆ ರೀ ನಮ್ಮ ತಾಯಿಯವರ ಸಂಘದಲ್ಲಿ 2.5 ಲಕ್ಷ ರೂಪಾಯಿ ತೆಗೆದು ಕೊಟ್ಟಿದ್ದೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಪ್ಪ ಅಂತ ನೋಡಕ್ಕೆ ನೀವಿದ್ರಿ, ಆ ಮಕ್ಳಿಗೆ ಯಾರ್ಯಾರು? ಆ್ಯಕ್ಚುಲಿ ನನಗೆ ದೊಡ್ಡ ಮನಸ್ಸಿಗೆ ನೋವಾದದ್ದು ಯಾವಾಗಂದ್ರೆ ರೀ, ಕೆಲವು ಜನ ಒಬ್ರು ಫೋನ್ ಆಶ್ರಮ ಐತೆ ಗೊತ್ತಾಗಿ ಫೋನ್ ಮಾಡಿದಾಗ, ನಾನು ನಿಮ್ಗೆ ರೇಷನ್ ಕೊಂಡು ಕೊಡ್ತೇನೆ ಬರ್ರಿ ಅಂತ ಅಂಗಡಿ ತನಕ ಕರೆದ್ರಿ. ಅಲ್ಲಿ ಹೋದಾಗ ಒಂದು ತಾಸು ತನಕ ವೇಟ್ ಮಾಡಿಸಿ ಅಲ್ಲಿ ಅವರು ಫೋನು ರಿಸೀವ್ ಮಾಡೋಂಗೆಲ್ಲ ಬರೋದಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಭಾಳ ಜನ ಬೇಯ್ದು ಬಿಟ್ಟಿದ್ರಿ ರೀ. ಏನು ಮಾಡೋದ ಇವ, ಇದು ಎಷ್ಟು ನೌಕರಿ ಮಾಡೋದು ಬಿಟ್ಟ, ಅದು ಮಾಡೋದು ಬಿಟ್ಟ, ಕಲಿಯೋದು ಬಿಟ್ಟ, ಏನು ಮಾಡೋದ ಅಂತೆಲ್ಲ ಅಂದಿದ್ರಿ. ಅವರೆಲ್ಲರೂ ಬಿಟ್ಟಾಗ ನಾನು ಬಿಟ್ಟರೆ ಎಲ್ಲಿ ಹೋಗ್ಬೇಕಂತ ಏನೋ ಒಂದು ಧೈರ್ಯಲ್ಲೇ ನಡೆಸಿದ್ವಲ್ರಿ. ಬಟ್ ಈಗ ಅನಿಸ್ತೈತೆ ರೀ, ನಿಜವಾದ ಸಮಾಧಾನ, ನಿಜವಾದ ತೃಪ್ತಿ ಇದೇ ಕೆಲಸ ಐತಿ ಅಂತ ಹೇಳ್ರಿ ಅನಿಸ್ತೈತೆ ರೀ. ಇದು ನಮ್ಮ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಬಸ್ ನಿಲ್ದಾಣ. ಇದೇ ಊರಿನಲ್ಲಿ ಹೊರ ಜಗತ್ತಿನ ಗದ್ದಲಗಳಿಗೆ ಸಿಗದ ಕಲ್ಲಾದ ಹೃದಯವನ್ನೂ ಕರಗಿಸುವಂತಹ ಒಂದು ಭಾವುಕವಾದ ಜಾಗವಿದೆ. ಅದೇ ಈ ಸಂಜೀವಿನಿ ಆಶ್ರಮ. ಇಲ್ಲಿರುವುದು ಜಗತ್ತಿನ ಕಣ್ಣಿಗೆ ಒಂಟಿಯಾಗಿ ಕಾಣುವ, ಆದರೆ ಪರಸ್ಪರ ಪ್ರೀತಿ ಹಂಚಿಕೊಂಡು ಬದುಕುತ್ತಿರುವ ಮುಗ್ಧ ಮಕ್ಕಳು. ಆಶ್ಚರ್ಯ ಅಂದರೆ ಇಷ್ಟೊಂದು ಕಂದಮಗಳಿಗೆ ತನ್ನ ಎದೆಯಲ್ಲೇ ಮನೆ ಕಟ್ಟಿಕೊಟ್ಟವನು ಕೇವಲ 25 ವರ್ಷದ ಒಬ್ಬ ಯುವಕ ಎಂದರೆ ನೀವು ನಂಬಲೇಬೇಕು. ಇದು ಬರೀ ಕಥೆಯಲ್ಲ, ನೈಜ ಬದುಕು. ತನ್ನ ಸ್ವಂತ ಕನಸುಗಳನ್ನೇ ಬದಿಗಿಟ್ಟು ಈ ದೇವದೂತರಿಗೆ ಅಪ್ಪನಾಗಿ ನಿಂತ ಆ ಯುವಕ ಸಮಾಜಕ್ಕೆ ಕೊಡುತ್ತಿರುವ ಅತಿ ದೊಡ್ಡ ಪಾಠ. ಬನ್ನಿ ಇವತ್ತು ಆ ಯುವಕನ ಒಂಟಿ ಹೋರಾಟದ ಕಥೆಯನ್ನ ಕೇಳೋಣ. ಇದು ನಮ್ಮವರ ಕತೆ. ಸರ್ ನಮಸ್ತೆ. ನಮಸ್ತೆ ರೀ, ಬರ್ರಿ 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 ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಓಂಕಾರ ಕಟ್ಟಿಮನಿ ಅಂತ ಹೇಳಿ. ಹಾಂ ಸರ್. ಊರು ಕಾಡಾಪುರ ರೀ. ಈ ಆಶ್ರಮ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು? ಇದು ಸ್ಟಾರ್ಟ್ ಮಾಡಿ ಒಂದು 4 ವರ್ಷ ಆಯ್ತು ರೀ. 5ನೇ ವರ್ಷ ಸ್ಟಾರ್ಟ್ ಐತೆ ರೀ. ಆಶ್ರಮದ ಹೆಸರೇನು ಸರ್? ಸಂಜೀವಿನಿ ಆಶ್ರಮ ಅಂತ ಮಾಡಿದ್ದೇವೆ ರೀ. ಹಾಂ ಸರ್. ಹಾಂ ರೀ. ಎಷ್ಟು ಮಕ್ಕಳು ಅದಾವೆ ಸರ್ ಈಗ? ಇಲ್ಲಿ ಟೋಟಲಿಗೆ ಸದ್ಯಕ್ಕೆ 13 ಮಕ್ಳು ಅದಾವೆ ರೀ. 3 ಜನ ಸ್ಟಾಫ್ ಇದೇವೆ ರೀ. ಹಾಂ ರೀ. 4 ವರ್ಷ ಆಯಿತು ಅಂದ್ರೆ ಸ್ಟಾರ್ಟ್ ಆಗಿರಿ. ಹಾಂ ರೀ. ಸ್ಟಾರ್ಟಿಂಗ್ ಎಲ್ಲಿತ್ತು ಸರ್ ಇದು? ಸ್ಟಾರ್ಟಿಂಗ್ ಇದು ಇಂದ್ರಾನಗರ ಒಳಗೆ ಒಂದು ಸಣ್ಣ ಗುಡಿಸಲಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ರೀ. ಅದು ನಮ್ಮ ಪೈಲಾ ಆಶ್ರಮ ರೀ. ಇದೇನು ನೀವು ಸಂಜೀವಿನಿ ಆಶ್ರಮ ನೋಡ್ತಾ ಇದ್ದೀರಿ, ಸ್ಟಾರ್ಟ್ ಆದ್ರೆ ಅದು ಗುಡಿಸಲ್ದಾಗ ರೀ. ಹಾಂ ಸರ್. ಅಲ್ಲಿ ಕೆಳಗಡೆ ಕತ್ಲೆಯಲ್ಲಿ ಫೋಟೋ ಕಂತ ಅದು ನೋಡ್ರಿ, ನಾವು ವರ್ಕ್ ಮಾಡಿದ್ದು ರೀ. ರಾತ್ರಿ 2 ಗಂಟೆ 3 ಗಂಟೆ ತನಕ ವರ್ಕ್ ಮಾಡಿದ್ದು ಫೋಟೋಗಳವೆಲ್ಲ. ಹಾಂ ಸರ್. ಹಂಗೆಲ್ಲ ಮಾಡಿ ಅದನ್ನೆಲ್ಲ ಕಟ್ಟಿದ್ವಿ ರೀ. ಒಂದು 7 ಜನ ಕೂಡಿ ಸೇರಿ ಕಟ್ಟಿದ್ವಿ ರೀ. ಅದರಲ್ಲೇ ಸ್ಟಾರ್ಟ್ ಆದದ್ರದ್ದು. ಅಲ್ಲಿಂದ ಬೆಳೀತಾ ಬೆಳೀತಾ ಇಲ್ಲಿ ತನಕ ಬಂದಿದ್ವಿ ರೀ. ಸ್ಟಾರ್ಟಿಂಗ್ ನಮ್ಮಲ್ಲಿ ಆಶ್ರಮಕ್ಕೆ ರೂಮ್ ಯಾರೂ ಕೊಡಲಿಲ್ಲ ರೀ. 3-4 ಕಡೆ ರೂಮ್ ಚೇಂಜ್ ಮಾಡಿದ್ವಿ ರೀ ಚಿಕ್ಕೋಡಿಯಾಗ ರೀ. ಬಾಡಿಗೆ ಯಾರೂ ಕೊಡಲಿಲ್ಲ ರೀ. ಬಟ್ ಈಗ ಜರ ಇಲ್ಲಿ ಸೆಟ್ ಆಗಿದ್ದೀವಿ ರೀ. ಸರ್ ಈ ಫೋಟೋ ಏನು ಸರ್? ಅದು ನಮ್ದು ಆಶ್ರಮ, ಅದು ಗುಡಿಸಲು ಐತಲ್ರಿ, ಅದು ಓಪನಿಂಗ್ ಮಾಡಿದಾಗ ಅಲ್ಲಿ ಗಿಡ ನೆಡ್ತಾ ಇದ್ವಿ ರೀ. ಅದು ಆ ಫೋಟೋ ರೀ. ಆಮೇಲೆ ರೀ ಚಿಕ್ಕೋಡಿಯಲ್ಲಿ ಒಂದು ಬಸವನ ಗಲ್ಲಿ ಅಂತಿದೆ ರೀ. ಅಲ್ಲಿ ಬಸವ ಗಜಾನನ ಮಂಡಳದವರು ನಮಗೆ ಕರೆದಂಗೆ ಸನ್ಮಾನ ಮಾಡಿದ್ರು ಇದು. ಆಮೇಲೆ ಒಂದ್ಸಲ ಮಕ್ಕಳನ್ನ ತುಂಬ ಟೂರ್ ಹೋಗಿದ್ದು ರೀ. ಕೊಲ್ಲಾಪುರ ಕಡೆ ಹೋಗಿದ್ದು ರೀ. ಯಾವ್ದಾಗ ರೀ. ಇದು ನಮ್ಮ ಮಕ್ಕಳ ಮೇಲೆ ಯೋಗಾಸನ ಮಾಡೋ ಫೋಟೋ ರೀ. ಮಾರ್ನಿಂಗ್ ಅದು ಹಿಂಗೆಲ್ಲ ಯೋಗಾಸನ ಮಾಡ್ತಾರೆ. ಡೈಲಿ ಮಾಡೋದೇನು ಸರ್? ಹಾಂ, ಡೈಲಿ ಮಾಡ್ತಾರೆ ರೀ, ಮುಂಚೆನೇ ಅಂತ ರೀ. ಆಮೇಲೆ ಇದು ನಮ್ಮ ಟೀಮ್ ರೀ, ನಮ್ಮ ಸಂಜೀವಿನಿ ಟೀಮ್ ರೀ. ಇದು ಮಕ್ಕಳದ ಸ್ಕೂಲ್ ರೀ, ಬಾನಂತಿಕೋಡಿ ಗೌರ್ಮೆಂಟ್ ಸ್ಕೂಲ್. ಹಾಂ ರೀ. ಹಾಂ ರೀ. ಇಲ್ಲಿ ಈಗ ಸದ್ಯಕ್ಕೆ ಹುಡುಗರು ಎಷ್ಟದ ಸರ್ ಇಲ್ಲಿ? ಸದ್ಯಕ್ಕೆ ಇಲ್ಲಿ ಪ್ರೆಸೆಂಟ್ 13 ಜನ ಇದ್ದಾರೆ. 13 ಜನ. ಇದು 2 ಮಕ್ಕಳಿಂದ ಸ್ಟಾರ್ಟ್ ಆದದ್ರಿ. ಈಗ ಟೋಟಲ್ 3-4 ಹೆಚ್ಚಾಗ್ತಾ 13 ಜನ. 13 ಜನ ಮಕ್ಕಳು ಇದ್ದಾರೆ. ಮಕ್ಕಳು ಇಲ್ಲಿವೇನು ಸರ್ ನಾನು ಬೇರೆ ಕಡೆ ಹೋದವ್ರಿ? ಮಕ್ಕಳು ಬೇರೆ ಬೇರೆ ಕಡೆಯಿಂದ ರೀ. ಉದಾಹರಣೆಗೆ ಎಲ್ಲಿ ಮಕ್ಕಳು ಯಾವ ರೀತಿಯಾಗಿ ಸಿಗ್ತಾರಲ್ರಿ, ತಂದು ಸೇರಿಸಿರ್ತಾರೆ. ಈಗ ಬೆಳಗಾವಿ ಜಿಲ್ಲೆದ ಮಕ್ಳು ಅದಾವ್ರಿ, ಬಾಗಲಕೋಟೆ ಜಿಲ್ಲೆ ಮಕ್ಳು ಅದಾವ್ರಿ, ಮಹಾಲಿಂಗಪುರ ಸೈಡ್ದು ಮಕ್ಳು ಅದಾವ್ರಿ. ಹಿಂಗೆ ಬೇರೆ ಬೇರೆ ಕಡೆಯಿಂದ ಮಕ್ಳು ಅದಾವ್ರಿ. ದೂರಿನ ಮಕ್ಕಳು ಅದಾವ ಸರ್? ಹಾಂ ರೀ, ದೂರಿನ ಮಕ್ಕಳು ಅದಾರ ರೀ. ಮಕ್ಕಳು ನೋಡ್ಬೋದನ್ ಸರ್? ಹಾಂ ರೀ, ನೋಡ್ಬೋದು ರೀ. ಎಲ್ಲರೂ ಬರ್ರಿ. ನಮಸ್ತೆ. 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 ಆಶ್ರಮದ ಒಂದು ಯೂನಿಫಾರ್ಮ್ ಇರಲಿ ಅಂತ ಹಿಂಗೆ ಮಾಡಿಸಿದ್ದೇವೆ ರೀ. ಹೌದನ್ ಸರ್? ಹಿಂದ್ಗಡೆ ನಮ್ಮ ಸಂಜೀವಿನಿ ಆಶ್ರಮದ ಇದನ್ನ ಹೆಚ್ಚು ಹಾಕಿದ್ದೇವೆ ರೀ. ಹಾಕಿ ಮಾಡಿಸಿದ್ದೇವೆ ರೀ. ಹಿಂಗೈತಿ, ಹಿಂಗೆ ಮಾಡಿದ್ರಿ. ಇದು ನಮ್ಮ ಆಶ್ರಮ ಬಿಲ್ಡಿಂಗ್ ರೀ, ಸದ್ಯಕ್ಕೆ ಇರೋದು ರೀ. ನಾಷ್ಟ ಮಾಡಿದ್ರಿ? ಹಾಂ, ನಮ್ಮದು ಆತ. ಏನು ಮಾಡತ್ತಿದ್ರಿ ನೀವು? ಸರ್ ಎಷ್ಟು ಇಷ್ಟ ನಿಮ್ಗೆ? ಭಾಳ ಇಷ್ಟ. ಅಮ್ಮಾರ ಮಕ್ಕಳೆಲ್ಲ ಇದೆಲ್ಲ ಮಕ್ಕಳು ಮಾಡಿ? ಹಾಂ, ಮಕ್ಕಳು ಕ್ರಾಫ್ಟ್ಸ್ ಮಾಡ್ತಾ ಇದ್ದಾರೆ ರೀ. ಎಲ್ಲ ಕ್ರಾಫ್ಟ್ಸ್ ಕಲಿಸ್ತಾ ಇದ್ದಾರೆ ಅವ್ರಿಗೆ.
ಸರ್ ಇದು ಮಕ್ಕಳು ಮಾಡಿದ್ದು ಸರ್? ಇದು ಮಕ್ಕಳು ಮಾಡಿದ್ರಿ. ಥ್ಯಾಂಕ್ ಯು ಓಂಕಾರ ಸರ್ ಅಂತ ಹೇಳ್ರಿ ಹಾಂ ಸರ್. ಮಾಡಿ ಕಟ್ಟಿದ್ದಾರೆ. ಸರ್ ಇದೇನು ಟೈಮ್ ಟೇಬಲ್ ಸರ್? ಇದು ನಮ್ಮ ಮಕ್ಕಳ ಡೈಲಿ ರೂಟೀನ್ ರೀ. ಮಾರ್ನಿಂಗ್ ಹಿಂಗೆ ಎದ್ದು ಪ್ರೇಯರ್ ಮಾಡೋದು ರೀ, ಎಕ್ಸಸೈಸ್ ಮಾಡೋದು, ರೆಡಿ ಆಗೋದು, ಇದನ್ನೆಲ್ಲ ಇದನ್ನೆಲ್ಲ ಫಾಲೋ ಮಾಡ್ತಾರೆ ಸರ್? ಫಾಲೋ ಮಾಡ್ತಾರೆ. ಸರ್ ಈ ಫೋಟೋ ಏನು ರೀ? ಇದು ನಮ್ಮ ಆಶ್ರಮದ ವಾರ್ಷಿಕೋತ್ಸವ ಸಮಾರಂಭ ಮಾಡಿದಾಗ ರೀ AC ಸಾಹೇಬ್ರು ತಹಶೀಲ್ದಾರ್ ಸರ್ ಎಲ್ಲ ಬಂದಿದ್ದರು ರೀ. ಬಂದು ವಿಸಿಟ್ ಮಾಡಿ ಅವರು ಭಾಳ ಎಲ್ಲ ಹೊಗಳಿದಾರೆ ರೀ. ಆಮೇಲೆ ಆಶ್ರಮಕ್ಕೆ ಏನಾದರೂ ಒಂದು ಜಾಗವನ್ನು ಕೊಡ್ತೇನೆ ಅಂತ ಅಂದಿದ್ದಾರೆ ರೀ. ಕೆಲಸ ನಡೀತಾ ಇದ್ದಾರೆ ರೀ. ಸರ್ ನೀವು ಅವ್ರಿಗೆ ಟೀಚು ಮಾಡ್ತೀರೇನ್ರಿ? ನಾನು ಟೀಚ್ ಮಾಡ್ತೇನೆ ರೀ ಅವ್ರಿಗೆಲ್ಲ. ಯಾಕಂದರೆ ಇಲ್ಲಿ ಮಕ್ಕಳ 5ನೇ 6ನೇ ಇದ್ರೂ ಅವ್ರಿಗೆ ಬರ್ತಿರ್ಲಿಲ್ಲ ರೀ. ಹಂಗೆ ತಂದು ಚರ್ಚಿರ್ತಾರೆ ರೀ. ಅವ್ರನ್ನ LKG ಕಲಿಸ್ತಾ ಬರ್ಬೇಕು ರೀ. ಹಿಂಗಾಗಿ ನಾನು ಟ್ಯೂಷನ್ ತೊಗೋತೀನಿ ರೀ ಈವ್ನಿಂಗ್ ರೀ. ಸ್ಕೂಲ್ದನೂ ಟೀಚರ್ಸ್ ಹೇಳಿದವ್ರಿ, ಅವರು ಚೆನ್ನಾಗಿ ಕಲಿಸ್ತಾರೆ ರೀ. ಯೋಗಾನು ಅದನ್ರಿ? ಹಾಂ, ಯೋಗಾಸನ ಮಾಡ್ತಾರೆ ರೀ ಮುಂಜಾನೆ ರೀ. ಪ್ರತಿದಿನ 5 ಗಂಟೆಗೆ ಹೇಳ್ತಾರೆ ರೀ. 5 ಗಂಟೆಗೆ ಎದ್ದು ಯೋಗಾಸನ ಮಾಡ್ತಾರೆ ರೀ. ಟೆರಸ್ ಮೇಲೆನ ಹಿಂಗಿದ್ದೀರಿ, ಓಪನ್ ಏರಿಯಾ ರೀ, ಅಲ್ಲೇ ಮಾಡ್ತಾರೆ ಅಲ್ಲ. ನೀವು ಸ್ವಲ್ಪ ವೆಜಿಟೇಬಲ್ಸ್, ಅಲ್ಫಾಬೆಟ್ಸ್ ಹಿಂಗೆಲ್ಲ ಹಾಕಿದ್ದಾರೆ ಅವ್ರಿ, ನೋಡಿ ಕಲಿಬೇಕಂತ ಹೇಳಿ. ಇದು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕದಲ್ಲಿ ರೀ. ಇವರು ನಮ್ಮನ್ನು ಫೈಂಡ್ ಔಟ್ ಮಾಡಿ ನಮ್ಮನ್ನು ಕೊಟ್ಟಿದ್ರದ್ದು ಅಂತ 10ರಿಗೆ ಅವರು ಬಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದವರು ಕೊಟ್ಟಿದ್ದಾರೆ ರೀ ಸನ್ಮಾನ. ಆಮೇಲೆ ಶಿಕ್ಷಣ ಜ್ಞಾನ ಸಂಸ್ಥೆಯವರು ಸಮಾಜ ಸೇವಾ ರತ್ನ ಅಂತ ಕೊಟ್ಟಿದ್ದಾರೆ ರೀ. ಆಮೇಲೆ ಒಂದು ಯೂನಿವರ್ಸಿಟಿದವರು ಫೈಂಡ್ ಔಟ್ ಮಾಡಿ ಡಾಕ್ಟರೇಟ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಡಾಕ್ಟರೇಟ್ ಅವಾರ್ಡ್? ಹಾಂ ರೀ, ಸಣ್ಣ ವಯಸ್ಸಿನಲ್ಲಿ ನಡೆಸ್ತಾರೆ ಅಂತ ಹೇಳ್ರಿ. ಇಷ್ಟು ಚಿಕ್ಕ ವಯಸ್ಸಿನಾಗ ಸರ್? ಅವ್ರು ಯೂನಿವರ್ಸಿಟಿ ಒಳಗನ ಸಣ್ಣ ವಯಸ್ಸಿನಾಗ ಡಾಕ್ಟರೇಟ್ ಅವಾರ್ಡ್ ಕೊಡೋದು ನನಗೆ ಅಂತಾರೆ. ನಿಮ್ಗೆ ನಿಮ್ಗೆ ಎಷ್ಟನೇ ವರ್ಷದಿಂದ ಬಂದಿದ್ದು ಸರ್? ಈಗ ನಂಗೆ 25 ಇಯರ್ಸ್ ರನ್ನಿಂಗ್ ರೀ. ಈಗ ಇದು ಸಿಕ್ಕೊಂದ 7 ತಿಂಗಳಾಯ್ತು ರೀ. 7 ತಿಂಗಳು, 25 ಇಯರ್ಸ್. ಹಾಂ ರೀ, ಹಾಂ ರೀ. ಸರ್ ನೀವು ಒಂದು 2-3 ಅವಾರ್ಡ್ ಬಂದ್ರೂ ನೀವು ಹೋಗ್ಲಿಲ್ಲ ಅಂತ ಹೇಳಿದ್ರಿ. ಯಾಕೆ ಸರ್? ಉದಾಹರಣೆ ನೋಡ್ರಿ, ಇದು ನಂಗೆ ಡಾಕ್ಟರೇಟ್ ಅವಾರ್ಡ್ ಕೊಟ್ರಿ. ಇದು ಚೆನ್ನೈ ಒಳಗೆ ಕರೆದು ಕೊಟ್ಟಿದ್ರಿ. ಖುಷಿ ಬಿಡ್ರಿ, ನಾ ಅವಾರ್ಡ್ ಕೊಡೋದಾರ ತೊಗೋಬೇಕಂತೇಳಿ. ಹೋದಾಗ ಏನಾಯ್ತು ರೀ, ಹೋಗಾಕೊಂದಿನ ಅಲ್ಲಿ ಇರಾಕೊಂದಿನ ಬರಾಕೊಂದಿನ 3-4 ದಿವಸ ಬರೀ ಜರ್ನಿ ಒಳಗೆ ಆಯ್ತು ರೀ. ಆಮೇಲೆ ಆ 3-4 ದಿವಸ ಒಳಗೆ ಇಲ್ಲಿ ಆಶ್ರಮದಾಗ ಇರೋರು ಯಾರು ರೀ, ಮೇಂಟೈನ್ ಮಾಡೋರು ಯಾರು ರೀ, ತಾಯಿಯವ್ರಿಬ್ಬರು ಮೇಂಟೈನ್ ಆಗಂಗಿಲ್ಲ ರೀ. ಹಿಂಗಾಗಿ ನನಗೆ ಮತ್ತೆ 2-3 ಅವಾರ್ಡ್ ಬಂದರು. ದೆಹಲಿಗೆ ಒಬ್ಬರು ಕರೆದ್ರಿ, ತಮಿಳ್ನಾಡಿಗೆ ಒಬ್ಬರು ಕರೆದ್ರಿ. ಅಲ್ಲಿ ಹೋಗಿ ಬರೋಕೆ 3-4 ದಿನ ಆಗ್ತೈತಿ, ಬ್ಯಾಡ ಅಂತೇಳಿ ಅದನ್ನು ನಾನು ಬಿಟ್ಟು ಬೇಡ ಅಂತ ಬಿಟ್ಟು. ಹಾಂ ರೀ. ಸರ್ ಇದು ಆಶ್ರಮ ಟೂರ್ ಮಾಡ್ಕೋಬೋದನ್ರಿ ನೀವು? ಹಾಂ, ಮಾಡ್ಕೋಬೋದು. ತೋರಿಸ್ತೇನೆ ರೀ, ಬರ್ರಿ. ಇದು ಹುಡುಗಿಯರ ರೂಮ್ ರೀ. 2 ಹುಡುಗಿಯರ್ ಅದಾರ ರೀ. 3ನೇ 7ನೇ ಕ್ಲಾಸ್ ರೀ. ಇದು 2 ಹುಡುಗಿಯರಿಗೆ ರೀ. ನಮಸ್ತೆ. ಬರ್ರಿ. ಇದು ಅವ್ರ ಆಟೋನಿಗೆ ಸಾಮಾನು ರೀ, ಔಷಧ ಎಲ್ಲ ಎಲ್ಲಿದಾವ್ರಿ. ಮೆಡಿಸಿನ್ ಎಲ್ಲ ಸ್ಟಾಕ್ ಇರುತ್ತೆ ಸರ್? ಹಾಂ ರೀ, ಎಲ್ಲ ಬೇಕಲ್ರಿ ಮಕ್ಕಳಿಗೆ. ಸ್ಪೋರ್ಟ್ಸ್ ಐಟಮ್ಸ್ ಎಲ್ಲ ಇದಾವ್ರಿ. ಹಾಂ ಸರ್. ಆಮೇಲೆ ಇದು ಹುಡುಗರ ರೂಮ್ ರೀ. ಇಲ್ಲಿ ಹುಡುಗರ ರೂಮ್ ಐತಿ. ನಮಸ್ತೆ. ಹುಡುಗರು ಎಷ್ಟು ಜನ ಅದಾರ ಸರ್? ಟೋಟಲ್ 11 ಜನ ಇದಾರೆ ರೀ ಮಕ್ಕಳು. ಇದು ಕಿಚನ್ ರೂಮ್ ಇದೆ ರೀ. ಹಾಂ ಸರ್. ನಮ್ಮ ತಾಯಿಯವ್ರು ರೀ, ನಮ್ಮ ಮಮ್ಮಿ ರೀ. ಹಾಂ ಸರ್. ಇವರ 4 ವರ್ಷ ಆಯ್ತು ಕಾಯಿಪಲ್ಲೆ ಮಾರ್ತಾರೆ ರೀ. ಹಾಂ ಸರ್. ಆಮೇಲೆ 4 ವರ್ಷ ಆಯ್ತು ಮಕ್ಕಳಿಗೆಲ್ಲ ಅವರೇ ಕೊಡ್ತಾ ಇದ್ದಾರೆ ಕಾಯಿಪಲ್ಲೆ ರೀ. ಅವ್ರ ಕೆಲಸಗಾರ ಅಂತ ಯಾರು ಇಟ್ಕೊಂಡು? ಕೆಲಸಗಾರನ್ನ ಇಟ್ಕೋಬೇಕಾದವ್ರಿಗೂ ಪೇಮೆಂಟ್ ಕೊಡ್ಬೇಕ್ರಿ, ಮೇಂಟೈನ್ ಆಗೋದಿಲ್ಲ ರೀ. ಹಾಂ ಸರ್. ಹಿಂಗಾಗಿ ಮಮ್ಮಿನ ಅವರೇ ಬಂದು ಮುಂಜಾನೆಯಿಂದ ಸಾಯಂಕಾಲ ತನಕ ಮಾಡಿ ಅವರೇ ಮತ್ತೆ ಕಾಯಿಪಲ್ಲೆ ಮಾರ ಹೋಗ್ತಾರೆ ರೀ. ಮೇಡಮ್ ನಮಸ್ತೆ. ನೀವು ಎಲ್ಲ ಅಡುಗೆ ಅದೆಲ್ಲ ನೀವೇ ಮಾಡೋದು? ಹಾಂ. ಕಷ್ಟ ಅನ್ಸುತ್ತೇನ್ರಿ? ಹಾಂ. ನೀವು ಕಾಯಿಪಲ್ಲೆ ವ್ಯಾಪಾರನೂ ಮಾಡ್ತೀರಾ ಅಂತ್ರಿ ಅದ್ರ ಜೊತೆಗೆ? ಇದನ್ನ ಮುಗಿಸ್ಕೊಂಡು ಹೋಗಿ ಅದನ್ನ ಮಾಡೋದು? ನೀವೇನು ಆಶ್ರಮ ಇಷ್ಟು ಕ್ಲೀನಾಗಿ ಇಟ್ಕೊಂಡಿರಲ್ಲಮ್ಮ? ಹಾಂ. ಇದೇನು ಆಶ್ರಮ ಆತೇನು ಅನ್ಸಿಲ್ಲ ನಮಗೆ ಇಲ್ಲಿ ಬಂದ್ಮೇಲ್ರಿ. ಫ್ಯಾಮಿಲಿ ಫೀಲ್ ಆಯ್ತು ಸರ್ ಇದು ಆ್ಯಕ್ಚುಲಿ ನಮ್ಗೆ. ಆ ಮಕ್ಕಳಿಗೂ ಏನೋ ಹಿಂಗೆ ಕೊರಗ ಅನಿಸ್ಬಾರ್ದು ಅಂತ ಹೇಳ್ರಿ ಎಲ್ಲರೂ ನಾವು ಹಂಗೆ ಇದ್ಬಿಡ್ತೇವೆ ರೀ ಫ್ಯಾಮಿಲಿ ಗದ್ಲೆ ರೀ. ಅಮ್ಮ ನಿಮ್ಮ ಸ್ವಂತವ್ರು? ಕಾಡಾಪುರ. ಮತ್ತು ಅಲ್ಲಿ ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಅಲ್ಲಿ ಬಿ ಸ್ವಲ್ಪ ಯಾವಾಗ ಹೋಗಿ ಮಾಡ್ತೇನ್ರಲ್ಲ, ಮಾಲಕರು ಬರ್ತಾರೆ ಕಡೆ. ಇಲ್ಲಿ ಮಾಡ್ತೇನೆ, ಅಲ್ಲಿ ಸಂತಿ ಮಾಡ್ತೇನೆ, ಆಯ್ತಂತ್ರ ಭಾಳ ಏನಾದ್ರು ಅಲ್ಲಿ ಹೋಗಿ ಬರ್ತೇನೆ. ಅಲ್ಲೇ ಮನ್ಯಾಗ ಯಾರು ಮಾಡೋರು ಅದಾರಿ? ಯಾರು ಇಲ್ರಿ ಅಲ್ಲಿ, ನಾವು ಮಾಡಲ್ಲ ಸರ್. ಅಪ್ಪಾರಿಗೆ ಊಟದ ಹೆಂಗ್ರಿ? ಊಟದ ಡೆಬ್ಬಿ ಕಳಿಸ್ತೇನ್ರಲ್ಲ, ಅವರು ಜರ ಬರ್ತಾರೆ. ಇಲ್ಲ ಲಘು ಮಾಡಿ ಆ ಕಡೆ ಜರ ಹೋಗಿ ಮತ್ತೆ ಒಂದು ತಾಸನ ಬರ್ತೀನಿ. ಈ ಮಕ್ಕಳಿಗೆ ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ ರೀ?
ಈಗ ಸುಟಿ ಐತ್ರಿ. ಹಾ ಈಗ ಮಧ್ಯಾಹ್ನ ಹುಡುಗರು ಶಾಲ್ಯಾಗ ಇರ್ತದ್ರಿ. ಹೊತ್ತು ಮುಂಜಾನೆ ನಾಷ್ಟಾ ಮಾಡ್ತೇನ್ರಿ. ಹಾ ನಾಷ್ಟಾ ಮಾಡ್ಕೊಟ್ಟೆ ಸಾಲ ಹೋದಾಗ ಆಯ್ತು, ನಂತರ ಅಲ್ಲಿ ಹೋಗಿ ಮುಗಿಸು ಮತ್ತೆ ಅವ್ರು ಬರ್ತಾಗ ಬರ್ತೇನ್ರಿ. ಈಗ ಮಕ್ಕಳ ಬಟ್ಟೆ ಅದೆಲ್ಲ ನೀವ ತೊಳಿದ್ರಿ? ಜಾಸ್ತಿ ಅನ್ಸಲ್ಲನ್ರಿ ಏನ್ ಅನ್ಸಲ್ರಿ, ಮಕ್ಕಳ ನೋಡೋಣ ಅಷ್ಟು ಖುಷಿ ಅನ್ಸದ್ರಿ ನಂಗೆ. ಸಣ್ಣ ಮಕ್ಕಳ್ರಿ? ಸಣ್ಣ ಮಕ್ಳಿಗೆ ಹತ್ತು ನೋಡೋಣ ಒಂಥರ ಅನ್ಸುತ್ತೆ. ಹಾ ನಮ್ಮ ಮಕ್ಕಳ ಎಲ್ಲ ನಮ್ಮನ್ನೂ ಮಕ್ಕಳು ಹಾ ಹೆಂಗ್ ಬಿಟ್ಟಾಕ ಆತ ನಾನು ಇಲ್ಲೇ ಅದನ್ರಿ. ಅಮ್ಮ ಸರ್ ಆಶ್ರಮ ಸ್ಟಾರ್ಟ್ ಮಾಡ್ತೀನಂತ ನಿಮ್ಗೆ ಹೇಳಿದಾಗ್ರಿ, ನಿಮ್ಗೆ ಏನ್ ಅನ್ಸಿತ್ರಿ ಅವಾಗ? ಅವಾಗ ಸ್ವಲ್ಪ ನಮ್ಮ ಮನಸ್ಸಿಗೆ ಬೇಜಾರು ಅನ್ಸಾಕೈತ್ರಿ. ಎಲ್ಲ ಕಡೆ ತ್ರಾಸ ಆಗೈತಿ, ಬಾಳಪ್ಪ ಹಂಗ ತೆಂಡ್ರನ. ನಂತರ ಇದೆಲ್ಲ ಹಿಂಗೆಲ್ಲ ನಡ್ಸಕ ನಮ್ಗೆ ಖುಷಿ ಅನ್ಸಾಕೈತ್ರಿ. ಅಪ್ಪ ನಾವು ಎಲ್ಲ ಕೂಡ ಮಾಡ್ತೇವೆ, ಚಲೋ ಮಾಡೋಣಪ್ಪ ಅಂತ ಹೇಳಿ. ಸರ್ ಅವಾಗ ಕಲಿ ವಯಸ್ಸ್ರಿ, ತಲೆ ಏನಾರ ಜಾಬ್ ಹಿಡ್ಕೊಲಿ ಅತ್ ಏನಾರ ಅದು ಆಸೆ ಭಾಳ ಇತ್ತಿರಲ್ಲ, ನಾ ಅದಕ್ಕೆ ಹೆಚ್ಚಿನ ಆಸೆ ಆಗೈತ್ರಿ ಅದು. ಇಲ್ಲಿ ಖುಷಿ ಐತ್ರಿ ಇದು ನಿಮ್ಗೆ? ಭಾಳ ಖುಷಿ ಆಗೈತ್ರಿ. ನಿಮ್ಗೆ ಈ ಆಶ್ರಮ ಸ್ಟಾರ್ಟ್ ಆದ್ಮೇಲೆ ದುಡ್ಡಿಂದ ಸಮಸ್ಯೆ ಹೆಂಗ ನಿಭಾಯಿಸ್ರಿ ಸಮ್ಮ ನೀವು? ಏನ್ರಿ ಒಂದ್ ಸ್ವಲ್ಪ ಆ ಕಡೆ ನಾವು ಆದ್ ಮಾಡಿದ್ರಿ. ಮತ್ತೆ ಸಂಗ್ ತಂಗಿದ ಹಸ್ ಕೊಡೋದ ಮಾಡಿದ್ರಿ. ಅಂತ ಹಿಂಗೆ ಕಾಯಿಪಲ್ಲೆ ತುಂಬ್ಕೊಂಡ್ರೆ ಎಲ್ಲ ಸಂಗ್ ತುಂಬೋದ ಮಾಡ್ಕೊತಾನೆ ಇರ್ತಕ್ಕ. ಇದು ಒಂದ್ ದಿನದ ತೆಗ್ದಲ್ಲಮ್ಮ, ಇದು ಡೈಲಿ ಮಾಡ್ಕೊತಾ ಇರ್ಬೇಕಾಗ್ತದ್ರಿ. ನಿಮ್ಗೆ ಏನ್ ಕಷ್ಟತೇನ್ ಅನ್ಸಿಲ್ಲ? ನಿಮ್ಗೆ ಖುಷಿ ಐತ್ರಿ? ನಮ್ಗೆ ಖುಷಿ ಐತ್ರಿ. ಮಕ್ಕಳು ನೋಡ್ರಿ ಎಲ್ಲ ನಾ ಕಟ್ಟಾಕಿ ಹೋಗ್ತಿತ್ರಿ ಕರೆ. ಇದು ಆಶ್ರಮ ಮೇಂಟೈನ್ ಮಾಡಕ್ರಿ ನಮ್ಮ ತಾಯಿಯವ್ರ ಸಂಘದಲ್ಲಿ 2.5 ಲಕ್ಷ ರೂಪಾಯಿ ತೆಗೆದು ಕೊಟ್ಟಿದ್ದಾರೆ. 2 ವರ್ಷ ತಗೊಂಡ್ರಿ. ಒಂದು 5-6 ತಿಂಗಳ ಹಿಂದೆ ರೀ. ಹಾ ಸರ್. ಸ್ವಲ್ಪ ಏನೇನೋ ಸಾಲುಗಳಿದ್ದು ರೀ, ಇದೆಲ್ಲ ಮೇಂಟೈನ್ ಮಾಡೋಕ್ಕಿಲ್ಲ ರೀ. ಅವಾಗ ನನ್ನ ಕೇಳುವಾಗ ಅಂಜಿಕೆಲೆ ಕೇಳ್ತೀನಿ ರೀ, ಬಟ್ ಖುಷಿಲಿ ತೆಗೆದುಕೊಟ್ಟೆ. ಸರ್ ನೀವು ಈಗ ಜಾಬ್ ಮಾಡ್ಕೊಂಡು ಆರಾಮಾಗಿರ್ಬೋದು ಸರ್. ಹಾಂ ರೀ. ಇದೊಂದು ದೊಡ್ಡ ಜವಾಬ್ದಾರಿ ಸರ್ ನಿಮ್ಗೀಗ. ನೀವು ನಿಭಾಯಿಸೋದು ಕಷ್ಟ ಆಕತ್ರಿ. ಹಾಂ ರೀ. ನಮ್ಗೆ ಸ್ಟಾರ್ಟಿಂಗ್ ನೀವು ಹೇಳ್ದಂಗೆ ಅನ್ಸಿತ್ತು ರೀ. ಹಾ ಬಟ್ ಏನ್ರಿ ಅವ್ರೆಲ್ಲರೂ ಬಿಟ್ಟಾಗ ನಾನು ಬಿಟ್ಟರೆ ಎಲ್ಲಿ ಹೋಗ್ಬೇಕಂತ ಏನೋ ಒಂದು ಧೈರ್ಯಲ್ಲೇ ನಡೆಸಿದ್ವಲ್ರಿ. ಬಟ್ ಈಗ ಅನಿಸ್ತೈತೆ ರೀ, ನಿಜವಾದ ಸಮಾಧಾನ, ನಿಜವಾದ ತೃಪ್ತಿ ಇದೇ ಕೆಲಸ ಐತಿ ಅಂತ ಹೇಳ್ರಿ ಅನಿಸ್ತೈತೆ ರೀ. ನಿಮ್ಮ ಊರಾಯಿನವ್ರ ಜನ ಏನಂತಿದ್ರಮ್ಮ ಅವಾಗ? ಜನ ಭಾಳ ಏನೇನ್ರಿ ಅಂತಾರೆ ಅವಾಗ. ಈಗ ನೋಡು ಎಲ್ಲಿ ನೋಡ್ತಿಲ್ಲ ಓಂಕಾರ. ಎಷ್ಟೆಲ್ಲ ನನಗೂ ತಲೆಗೆ ಏನ್ ಬೇಕಾ ಹಾಕಿರು, ಏನ್ ಬೇಕಾ ನನಗೆ ಭಾಳ ತ್ರಾಸ ಮಾಡ್ಕೊಂಡ್ರಿ ಅವಾಗ. ಈಗಂತ್ರ ನೋಡ್ರಿ ಎಲ್ಲ ಕಡೆ ಖುಷಿ ಆಗೈತ್ರಿ. ಒಂದು ನಮ್ಮ ಮಕ್ಕಳು ಚಲೋ ಮಾಡತ್ತಾರ, ಮತ್ತು ನಾವೇ ಅದಕ್ಕೆಲ್ಲ ಇದೀನಿ ಎಲ್ಲ ಒಟ್ಟಿಗೆ ಮಾಡ್ತೀವಿ. ಸರ್ ನೀವು ಆಶ್ರಮದ ಹೆಸರು ಸಂಜೀವಿನಿ ಅಂತ ಇಟ್ಟಿರಲ್ರಿ? ಹಾಂ ರೀ. ಅದೇನು ರೀಸನ್ ಅದೈತ್ರಿ? ಹಾಂ ರೀ, ಸಂಜೀವಿನಿ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತೈತ್ರಿ. ನಾವು ಮಹಾಭಾರತ ರಾಮಾಯಣದಾಗೆಲ್ಲ ನೋಡ್ತೇವೆ ರೀ. ನಾ ಯಾವುದಕ್ಕೆ ಚಾಯ್ಸ್ ಮಾಡಿ ಇಟ್ಟುಪ್ಪ ಅಂತಂದ್ರೆ ರೀ, ಸಂಜೀವಿನಿ ಅಂದ್ರೆ ಏನಪ್ಪ ಅಂತಂದ್ರೆ ಜೀವ ಇಲ್ಲದಕ್ಕೆ ಜೀವನ ಕೊಡುವಂಥದ್ದು ರೀ. ಆ ಒಂದು ರೀಸನ್ಲೇ ರೀ, ಆ ಜೀವ ಇಲ್ಲದ ಇರುವಂಥ ಮಕ್ಕಳು ಹೆಂಗೆಂಗೂ ಎಲ್ಲಿರುವಂಥ ಮಕ್ಕಳು ಇಲ್ಲಿ ಬಂದು ಜೀವನವನ್ನು ಹೊಂದ್ಕೋಬೇಕು ಅಂಥೇಳಿ ಹೆಸರಿಟ್ಟಿದ್ರಿ. ಎಲ್ಲ ಸಾಮಾನು ಕೊಡ್ರಿ. ಸ್ಟಾರ್ಟಿಂಗ್ ಒಂದು 50,000-60,000 ರೂಪಾಯಿ ಲೋನ್ ಮಾಡಿ ತಂದಿದ್ವಿ ರೀ. ಒಂದು 3-4 ವರ್ಷದಿಂದ ರೀ. ನಮ್ಗೆ 50,000 ಅಂದ್ರೆ 5 ಲಕ್ಷದಂಗೆ ಅವಾಗೆಲ್ಲ. ಅದನ್ನ ನಾವು ಲೋನ್ ಮಾಡಿ ಇದನ್ನೆಲ್ಲ ತೊಗೊಂಬಂದ ಹಿಂಗೆಲ್ಲ ಮಾಡಿದ್ವಿ ರೀ. ಒಂದ್ ಮನಿ ತರನ ಮಾಡಿ ಮನಿ ಥರನ ಸೇಮ್ ರೀ. ಆ ಹುಡುಗರಿಗೆ ಒಂದ್ಸಲ ನಾವ್ ಎಲ್ಲೇ ಓದಿವಿ ಅಂತ ಫ್ಯಾಮಿಲಿ ಒಳಗೆ ಫ್ಯಾಮಿಲಿ ಅನಿಸ್ತಿತ್ತು ರೀ. ಮತ್ತೆ ಇವ್ರು ಅಲ್ಲೇ ಇರಬೇಕು ಇಲ್ಲೇ ಇರ್ಬೇಕು ಅಂತ ಏನೂ ಇಲ್ಲ ರೀ. ನಾವೆಲ್ಲರೂ ಯಾರೇ ಬಂದ್ರೆ ಅಷ್ಟೇ ಹಿಂಗೆ ಇರ್ತೀವ್ರಿ, ಇಲ್ಲಾಂದ್ರೆ ಫ್ಯಾಮಿಲಿ ಗತ್ಲೇ ಇದ್ದು ಬಿಡ್ತೇವ್ರಿ. ಇದನ್ನೆಲ್ಲ ಫಸ್ಟ್ ಟೈಮ್ ನೀವು ಕೊಂಡ ತಗೊಂಡು? ಹಾಂ, ಎಲ್ಲ ಲೋನ್ ಮಾಡಿ ತೊಗೊಂಡಿದ್ದು ರೀ ಸ್ಟಾರ್ಟಿಂಗ್ ರೀ. ಮಕ್ಕಳಿಗೆಲ್ಲ ಬೇಕಲ್ರಿ, ಹಿಂಗಾಗಿ ರೀ. ಅಂತಿದ್ದ ಫ್ರಿಜ್ ಒಂದು ಕಾಯಿಪಲ್ಲೆ ಅದು ಇದು ವೇಸ್ಟ್ ಇದನ್ನ ಆತ ತಂದೇವ್ರಿ. ಮಕ್ಕಳಿಗೆ ನೀರಿನ ತೊಂದರೆ ಆಗಂತೆ ಇದು ಫಿಲ್ಟರ್ ವಾಟರ್ ಅಂತ ಕುಂಚಿದೇವ್ರಿ. ಹಾಂ ರೀ. ನಾನು ವರ್ಕ್ ಮಾಡ್ತೀನಲ್ರಿ, ಬ್ಯಾಂಕ್ ವರ್ಕ್ ರೀ. ಅಲ್ಲಿ ಅವ್ರ ಸರ್ ಅವರು ಬರ್ತಡೇ ದಿವಸ ಇದ್ದಾಗ ಅವ್ರ ಮಗನ ಬರ್ತಡೇ ಐತ್ರಿ. ಅವಾಗ ಏನು ಕುಡ್ಲಿ ಕೇಳುವಾಗ ನಾನು ಇದನ್ನ ಹೇಳಿದ್ದೀನಿ ರೀ. ಅವಾಗ ಇದನ್ನ ಕೊಟ್ಟರೆ ಅನುಕೂಲ ಆಗ್ತದೆ ಸರ್ ಅಂತಲೇ ಅವರು ಫ್ರಿಜ್ ಕೊಟ್ಟಿದ್ರು ರೀ. ಈಗ ಅಡಿಗೆ ಅದೆಲ್ಲ ಇಲ್ಲೇ ಮಾಡಿಸ್ತಾರೆ? ಇಲ್ಲೇ ಮಾಡ್ತಾರೆ ರೀ. ಮಮ್ಮಿಯವರ ಮುಂಚೆನೇ ಸಹಿತ ಇಲ್ಲೇ ಮಾಡ್ತಾರೆ. ಹಾಂ ರೀ. ಡೈಲಿ ಅಮ್ಮ ನೀವೇ ಮಾಡಿದ್ರಿ? ಡೈಲಿ ಗುರುವಾರ ಚಿಕ್ಕುಡಿ ಕಾಯಿಪಲ್ಲೆ ಮಾರ್ತಾರ್ರಿ. ರವಿವಾರ ನಮ್ಮ ಊರು ಕಡಾಪುರದಲ್ಲಿ ಕಾಯಿಪಲ್ಲೆ ಮಾರ್ತಾರ್ರಿ. ವಾರಕ್ಕೆ 2 ಸಂತಿ ಮಾಡ್ತಾರ್ರಿ. ಮುಂಜಾನೆ ಬಂದ ಸಂತಕ ಅಡಿಗೆಲ್ಲ ಮಾಡಿ ಮತ್ತೆ ಸಾಯಂಕಾಲ ಮನೆಗೆ ಹೋಗ್ತಾರೆ. ನಾನು ಕಂಟಿನ್ಯೂ ಇಲ್ಲೇ ಇರ್ತೇನೆ. ಸರ್ ಗ್ರಾಸರಿ ಹೆಂಗ್ರಿ ಸರ್? ಗ್ರಾಸರೀಸ್ ಕಾಯಿಪಲ್ಲೆ ಅಂತೂ ನನಗೆ ಟೆನ್ಷನ್ ಇಲ್ರಿ. ನಮ್ಮ ತಾಯಿಯವರ ತೊಗೊಂಡು ಮಾರ್ತಾರ್ರಿ, ಹೊಲ್ದಂದು ಮಾರ್ತಾರ್ರಿ, ಅವರ ಕೊಡ್ತಾರ್ರಿ ಕಾಯಿಪಲ್ಲೆ ರೀ. ಉಳ್ಕಿದೇನ್ರಿ ಕಿರಾಣಿ ರೇಷನ್ ನಮ್ಗೆ ತಿಂಗಳ 27,000 ರಿಂದ 30,000 ತನಕ ಬೇಕಾಗುತ್ತೆ ರೀ. ಅದಕ್ಕೆ ಮತ್ತು ಇದು ರೆಂಟ್ 10,000, ಈ ಸಿಲಿಂಡರ್ 3-4 ಬೇಕ್ರಿ. ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಭಾಳ ತೊಂದರೆ ಆಗ್ತಿರ್ತೈತೆ ರೀ. ಅಂತ ಈಗ ಯಾರಾದ್ರೂ ಬರ್ತಡೇಗೆದ ಬಂದಾಗ ಏನಾದರೂ ಕೊಡ್ಲಿ ಅಂತ ಕೇಳಿದಾಗ ನಾನು ಅದನ್ನೇ ಹೇಳ್ತೀನಿ ರೀ, ಸ್ವಲ್ಪ ಇದನ್ನ ತೊಂಬರ್ರಿ, ರೇಷನ್ ತೊಂಬರ್ರಿ, ಹಿಂಗೆ ಹೇಳಿ ಮ್ಯಾನೇಜ್ ಮಾಡ್ತಾ ಇರ್ತೀನಿ ರೀ. ಭಾಳ ಪ್ರಾಬ್ಲಮ್ ಆದಾಗ ಫ್ರೆಂಡ್ಸ್ ಅವರು ಹಿಂಗೆಲ್ಲ ಹೇಳಿ ಮೇಂಟೈನ್ ಮಾಡ್ತಾ ಇದ್ದಾರೆ ರೀ. ಸರ್ ನಿಮ್ಮ ಜೀವನ ಬಗ್ಗೆ ಏನಾರು ಹೇಳ್ತೀರಿ ರೀ? ಓಕೆ, ಅಲ್ಲಿ ಆಫೀಸ್ನಲ್ಲಿ ನಿಮಗೆಲ್ಲ ಹೇಳ್ತೀನಿ ರೀ ಡೀಟೇಲ್ಸ್. ಹಾಂ ರೀ. ಸರ್ ನಮಸ್ತೆ. ನಮಸ್ತೆ ರೀ, ಬರ್ರಿ ಕೂಡಲೇ. ಸರ್ ನಮಸ್ತೆ. ನಮಸ್ತೆ ರೀ. ಸರ್ ನಿಮ್ಮ ಪರಿಚಯ?
ನನ್ನ ಹೆಸರು ಓಂಕಾರ ಕಟ್ಟಿಮನಿ ಅಂತ ಹೇಳ್ರಿ. ನಾವು ಕಾಡಾಪುರದವ್ರು ರೀ. ನಾವು ಚಿಕ್ಕೋಡಿಯಲ್ಲಿ ಈ ಆಶ್ರಮ ನಡೆಸ್ತಾ ಇದ್ದೇವೆ ರೀ. ಆಶ್ರಮದ ಹೆಸರೇನು ಸರ್? ಆಶ್ರಮದ ಹೆಸರು ಸಂಜೀವಿನಿ ಆಶ್ರಮ ಅಂತ ಹೇಳಿ ಮಾಡಿದ್ದೇವೆ ರೀ. ಈ ಸಂಜೀವಿನಿ ಆಶ್ರಮ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯಿತು ಸರ್? ಆ್ಯಕ್ಚುಲಿ ನಾವು ಆಶ್ರಮ ಸ್ಟಾರ್ಟ್ ಮಾಡಿ 4 ವರ್ಷ ಮುಗಿದು 5ನೇ ವರ್ಷ ಸ್ಟಾರ್ಟ್ ಇದೆ ರೀ. ಹಾಂ ಸರ್. ಅದರ ಸಂಜೀವಿನಿ ಆಶ್ರಮ ಅಂತ ಹೆಸರಿಟ್ಟು ಈಗ 1.5 ವರ್ಷ ಆಯ್ತು ರೀ. ಈಗ ಕಂಟಿನ್ಯೂ ಇದೆ ರೀ. ಮುಂಚೆ ಎಲ್ಲಿತ್ತು ಸರ್ ಇದು ಆಶ್ರಮ? ಇಂದಿರಾನಗರದಲ್ಲಿ ಇತ್ತು ನಾವು. ಹಾಂ ರೀ ಅಲ್ಲಿ ಒಂದು ಸಣ್ಣ ಗುಡಿಸಲಲ್ಲಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ ರೀ. ಹಾಂ ಅವಾಗ ಅದು ಹೆಸರು ಬೇರೆ ಇತ್ತು ರೀ. ಹಾಂ 7 ಜನ ಕೂಡಿ ಮೇಂಟೈನ್ ಮಾಡ್ತಾ ಇದ್ವಿ ರೀ. ಅದು 6 ಜನನೂ ಸ್ವಲ್ಪ ಬಿಟ್ಟು ಹೋಗಂತಲೇ ರೀ. ಅದು ಟ್ರಸ್ಟ್ ಕ್ಯಾನ್ಸಲ್ ಆಯ್ತು ರೀ. ಅವಾಗಿಂದ ಸಂಜೀವಿನಿ ಆಶ್ರಮ ಅಂತ ನಡೆಸ್ತಾ ಇದ್ದೀವಿ ರೀ. ಮಕ್ಕಳು ಇಲ್ಲೇ ಸುತ್ತಮುತ್ತಲಿನವರ ಸರ್ ಬೇರೆ ಕಡೆಯವರು? ಬೇರೆ ಬೇರೆ ಕಡೆಯವ್ರು ಅದಾರ ರೀ. ಬೆಳಗಾವಿ ಜಿಲ್ಲೆದವ್ರ ಸುತ್ತಮುತ್ತ ಏರಿಯಾ ರೀ. ಆಮೇಲೆ ಮಾಲಿಂಪುರ ಸುತ್ತಮುತ್ತ ಏರಿಯಾ ರೀ. ಜಮಖಂಡಿ ತಾಲೂಕದವ್ರು ಇದಾರೆ ರೀ. ಹಿಂಗೆ ಬೇರೆ ಬೇರೆ ಕಡೆಯಿಂದ ಇದಾರೆ ರೀ. ಸರ್ ನಿಮ್ಮ ಎಜುಕೇಷನ್ ಏನು ಸರ್? ಈಗ BA-LLB 4th ಇಯರ್ ರೀ. ಹಾಂ ಸರ್. ಇನ್ನೂ ಕಲಿತಾ ಇದ್ದೇನೆ. 1ನೇ ಕ್ಲಾಸದು ಆಗಿದ್ದಿಲ್ಲ ಸರ್ ಎಲ್ಲ? ನಂದು ಪ್ರೈಮರಿ ಎಲ್ಲ ಆದದ್ದು ನಮ್ಮ ಊರು ರೀ, ಕಾಡಾಪುರ. ಹಾಂ ಸರ್. ASVS ಕಾಡಾಪುರ ಅಂತ ಹೇಳ್ರಿ. ಅರಣ್ಯ ಸಿದ್ದೇಶ್ವರ ಸ್ಕೂಲ್ ಇದೆ ರೀ, ಕಾನ್ವೆಂಟ್ ರೀ. ಆಮೇಲೆ ನಂದು 8th 9th 10th ಮಜಲೇಟಿ ರೀ, ಹಾಂ ಸರ್. ಹೈಸ್ಕೂಲಲ್ಲಿ ಆದ್ರಿ. ಹಾಂ ಸರ್. ನಾನು PUC ಆದದ್ದು ಬೆಳಗಾವಿ ರೀ. PUC ಆಗಿದ್ದು ಬೆಳಗಾವಿ, ಸಿದ್ದರಾಮೇಶ್ವರ ಕಾಲೇಜ್ ಬೆಳಗಾವಿ. ಹಾಂ ಸರ್. ಹಾಂ ರೀ. ನಿಮ್ಮ ಚೈಲ್ಡ್ಹುಡ್ ಹೆಂಗಿತ್ತು ಸರ್? ಚೈಲ್ಡ್ಹುಡ್ ಮೊದಲಿಂದನೂ ನನಗೊಂದು ಹ್ಯಾಬಿಟ್ ಏನಪ್ಪ ಅಂತಂದ್ರೆ ರೀ, ನಮ್ಮ ಶಿಕ್ಷಕರು ಹೇಳಿದ್ದನ್ನು ನಾನು ಒಟ್ಟ ಮೀರ್ತಿರಲಿಲ್ಲ ರೀ. ಹಾಂ ಸರ್. ಸ್ಕೂಲಲ್ಲಿ ಏನು ಹೇಳ್ತಾ ಇದ್ರಲ್ರಿ ಒಳ್ಳೆ ವಿಚಾರಗಳು, ಅವನ್ನೆಲ್ಲ ಕಂಪಲ್ಸರಿ ಪಾಲಿಸೋದು ರೀ. ಮತ್ತೇನು ರೀ, ನಮ್ಮ ತಂದೆ ತಾಯಿ ಕೊಟ್ಟಂಥ ದುಡ್ಡನ್ನು 1 ರೂಪಾಯಿನೂ ವೇಸ್ಟ್ ಖರ್ಚು ಮಾಡ್ತಾ ಇರಲಿಲ್ಲ ರೀ. ಕಲೆಕ್ಟ್ ಮಾಡೋದೈತ್ರಿ, ಅದು ಇಂಥ ಭಿಕ್ಷಾಟನೆ ಮಾಡೋ ಮಕ್ಕಳಾಗಿರ್ಬೋದು, ಇಂಥ ಮಕ್ಳಿಗೆ ಕೊಡೋದು, ಬುಕ್ ಕೊಡೋದು, ಪೆನ್ ಕೊಡೋದು ಮಾಡ್ತಾ ಇದ್ದೆ ರೀ. ನೀವು ಮುಂಚೆಯಿಂದನೇ ಈ ಹಾಂ ಹ್ಯಾಬಿಟ್ ರೀ, ಇತ್ತು? ಸ್ಟಾರ್ಟಿಂಗಿಂದ ಹಿಂಗೆ ಇದ್ದೆ ನಾನು. ಹಾಂ ಸರ್. ನಿಮ್ದು ಈಗ ಜಾಬ್ ಅದು ಏನದಲ್ಲ ಸರ್? ನಾನೀಗ ಒಂದು ವರ್ಕ್ ಮಾಡ್ತಾ ಇದ್ದೀನಿ ರೀ. ಒಂದು 3 ವರ್ಷ ಆಯ್ತು ರೀ. ಒಂದು ಸೊಸೈಟಿ ಇದೆ ರೀ, ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ರಿ. ಅದರಲ್ಲಿ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಂ ರೀ. ಈ ಸಣ್ಣ ವಯಸ್ಸೊಳಗೆ ಈ ಜವಾಬ್ದಾರಿ ತಗೋಕೆ ನಿಮಗೆ ಪ್ರೇರಣೆ ಯಾರು ರೀ? ಆ್ಯಕ್ಚುಲಿ ಹೆಂಗಂದ್ರೆ ರೀ, ಇದು ಆಶ್ರಮ ಹಿಂಗಿರ್ತಾವೆ, ಆಶ್ರಮದ ಹಿಂಗಿರ್ತಾವೆ ಏನೂ ಐಡಿಯಾನೇ ಇರಲಿಲ್ಲ ರೀ, ಗೊತ್ತಿರಲಿಲ್ಲ ರೀ. ಅವ್ನು ಜಸ್ಟ್ ನಾನು ಹೇಳಿದೆ ಅಲ್ರಿ ನಿಮಗೆ, ಬರೀ ಒಂದು ಬುಕ್ ಪೆನ್ನ ಕೊಡ್ಬೋದು, ಹೆಲ್ಪ್ ಮಾಡ್ಕೋತಿದ್ದೆ ರೀ. ಒಂದಿಬ್ಬರು ಮಕ್ಕಳಿಗೆ ಯಾರೂ ಇಲ್ಲ ಅಂತ ನಮಗೆ ಗೊತ್ತಾಯ್ತು ರೀ. ಅವ್ರನ್ನ ನಾವು ಹೆಚ್ಚಾಗಿ ಕೇರ್ ಮಾಡ್ತಾ ಹೋದ್ಯಾರ ನಾನು ರೀ. ಅವರು ಭಾಳ ಹಚ್ಕೊಂಡ್ಬಿಟ್ರಿ ನಮ್ಮನ್ನು ರೀ. ಹೀಗಾಗಿ ಆ ಮಕ್ಕಳನ್ನ ನಾವು ಇಟ್ಕೊಂಡು ಸಾಕಬೇಕು ಅಂತ ಪ್ಲ್ಯಾನ್ ಮಾಡ್ತೀವಿ. ನಾನು 7 ಜನ ಫ್ರೆಂಡ್ಸ್ ಆಗಲಿ, ನಮ್ದು ಏನಿದ್ರಲ್ಲ ರೀ 7 ಜನ ಟೀಮ್, ಅವ್ರಿಗೆಲ್ಲ ಹೇಳಿದಾಗ ಆಯಿತು ಆಶ್ರಮ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ರೀ. ಎಲ್ಲರಲ್ಲಿ ಒಂದು ಹುಮ್ಮಸ್ ಇತ್ತು ರೀ, ಸ್ಟಾರ್ಟ್ ಮಾಡೋಣ ಅಂತ ಹೇಳ್ರಿ. ಎಲ್ಲರೂ ಸ್ಟಾರ್ಟ್ ಮಾಡಿದ್ರಿ. ಬಟ್ ಮೇಂಟೈನ್ ಆಗದೇ ಇರೋ ಕಾರಣ ಅವ್ರು 6 ಜನನೂ ಬಿಟ್ಟಾರೆ ರೀ. ನಾನು ಬಿಟ್ಟರೆ ಮಕ್ಕಳಲ್ಲಿ ಹೋಗಬೇಕು ಅಂತ ಒಂದು ಧೈರ್ಯಲ್ಲೇ ಹಾಗೆ ನಡೆಸ್ತಾ ಇದ್ದೀನಿ. ಹಿಂಗೆ ಕಂಟಿನ್ಯೂ ಆಗೋದ್ರದ್ದು. ಇಷ್ಟು ದೊಡ್ಡ ನಿರ್ಧಾರ ತೊಗೊಂಡಾಗ ನಿಮ್ಮ ಕುಟುಂಬದವ್ರ ಪ್ರತಿಕ್ರಿಯೆ ಹೇಗಿತ್ತು? ಇತ್ತು ರೀ ಮ್ಯಾಮ್. ಫ್ಯಾಮಿಲಿಯವ್ರೂ ಕೂಡ ಸ್ವಲ್ಪ ಏನು ಮಾಡ್ತಾ ಇದ್ದಾರೆ ರೀ, ಹಿಂಜರಿದು ಏನಾದರೂ ಅನ್ನೋದಲ್ಲ ಅಂತ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೊಂದು ಆಸೆ ಇರ್ತಿತ್ತು ರೀ, ಮಗ ಒಂದು ಏನೋ ಸಾಧನೆ ಮಾಡಬೇಕು, ಇದು ಮಾಡಬೇಕು ಅಂತೇಳಿ. ಇಂಥದ್ದು ಮಾಡ್ರೆ ಹೆಂಗೆ ಅಂತ ಅವ್ರ ಮನಸ್ಸಿನಾಗ ಅನ್ಸೋದು ರೀ. ಸ್ಟಾರ್ಟಿಂಗ್ ಯಾರೂ ಸಪೋರ್ಟ್ ಇರಲಿಲ್ಲ ರೀ. ಆಮೇಲೆ ನಮ್ಮ ತಾಯಿಯವ್ರ ವಿಷಯ ಹೇಳಿದಾರೆ. ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಅಪ್ಪ ಅಂತ ನೋಡೋಕೆ ನೀವು ಇದ್ದಿರಿ, ಆ ಮಕ್ಳಿಗೆ ಯಾವ್ದಾರು, ಅದಕ್ಕಾಗಿ ಇಂಥದ್ದೊಂದು ಮಾಡೋನು ಸೇವೆ ಆಗ್ತೈತಿ, ಜೀವನದಲ್ಲಿ ಏನೂ ಇಲ್ಲ ಅಂತೆಲ್ಲ ಹೇಳಿದಾಗ ಎಮೋಷ್ನಲಾಗಿ ಹೇಳಿದ್ದಾರೆ ನಾನು ರೀ. ಅವಾಗ ನಮ್ಮ ತಾಯಿಯವರು ಅರ್ಥ ಮಾಡ್ಕೊಂಡಾರೆ ರೀ. ನನ್ನ ಕಡೆಯಿಂದ ಏನು ಸಾಧ್ಯತೆ ನಾನು ಕಾಯಿಪಲ್ಯ ಕೊಡ್ತೀನಿ, ಉಳ್ಕಿದ್ದನ್ನು ಮೇಂಟೈನ್ ಮಾಡೋಂಥ ಧೈರ್ಯ ಕೊಟ್ಟಿದ್ರೆ ಅವಾಗಿಂದ ನಡೆಸ್ತಾ ಇದ್ದೀನಿ. ಇಷ್ಟು ದೊಡ್ಡ ಜವಾಬ್ದಾರಿ ತೊಗೊಂಡು ತಪ್ಪು ಮಾಡಿನಿ ಅಂತ ಯಾವಾಗ್ರ ಅನ್ಸೈತೆ ನಿಮ್ಗೆ? ಹಾಗೇನಿಲ್ಲ ರೀ. ಬಟ್ ಏನು ಸಮಸ್ಯೆಗಳು ಎದುರಾಗುವಾಗ ವಿಚಾರ ಬರ್ತಿರ್ತಾವೆ ರೀ. ಏನು ಹೆಂಗೆ ನಡೆಸೋದು, ಹೆಂಗೆ ಮೇಂಟೈನ್ ಮಾಡೋದು, ಈಗ ಹೆಂಗೋ ಒಂದು ನಡೀತಾ ಇದೆ, ಮುಂದೆ ಹೆಂಗಾದ್ರು ವಿಚಾರ ಎಲ್ಲ ಬರ್ತಾ ಇರ್ತಾವೆ. ಬಟ್ ಏನೋ ಒಂದು ದೇವ್ರು ಕೊಟ್ಟಂಥ ಧೈರ್ಯ, ದೇವ್ರ ಕೃಪೆಯಿಂದ ರೀ ನಡೀತಾ ಇದೆ ರೀ. ನೀವು ಯಾರ ಕಡೆ ಸಹಾಯ ಕೇಳಿದಾಗ ಅವ್ರು ಇಲ್ಲ ಅಂದಿದ್ದು ಉದಾಹರಣೆ ಐತೇನ್ರಿ? ಮಾಡಿದಾರೆ ರೀ ಭಾಳ ಜನ. ಆ್ಯಕ್ಚುಲಿ ನನಗೆ ದೊಡ್ಡ ಮನಸ್ಸಿಗೆ ನೋವಾದದ್ದು ಯಾವಾಗಂದ್ರೆ ರೀ, ಕೆಲವು ಜನ ಒಬ್ರು ಫೋನ್ ಆಶ್ರಮ ಐತೆ ಗೊತ್ತಾಗಿ ಫೋನ್ ಮಾಡಿದಾಗ, ನಾನು ನಿಮ್ಗೆ ರೇಷನ್ ಕೊಂಡು ಕೊಡ್ತೇನೆ ಬರ್ರಿ ಅಂತ ಅಂಗಡಿ ತನಕ ಕರೆದ್ರಿ. ಅಲ್ಲಿ ಹೋದಾಗ ಒಂದು ತಾಸು ತನಕ ವೇಟ್ ಮಾಡಿಸಿ ಅಲ್ಲಿ ಅವರು ಫೋನು ರಿಸೀವ್ ಮಾಡೋಂಗೆಲ್ಲ ಬರೋದಿಲ್ಲ. ನಮಗೊಂದು ಆಸೆ ರೀ, ಸ್ವಲ್ಪ ಏನಾದರೂ ಸಿಕ್ತಪ್ಪ ಮಕ್ಕಳಿಗೆ ಅಂದ್ರೆ ಒಂದು ವಾರದಾಗ ಊಟ ಮಾಡ್ಬೋದು, ಹೊಡೆ ತುಂಬ್ತೈತೆ ನಮ್ಮ ತಲೆಯಾಗ. ಇಂಥ ಆಸೆ ಇಟ್ಕೊಂಡು ಹೋದಾಗ ಅವಾಗ ಏನೂ ಇಲ್ದನ ಕಳಿಸಿರ್ತಾರಲ್ಲ, ಅದು ಭಾಳ ಬೇಜಾರಾಗಿರ್ತಾವೆ. ಕರೆಸಿ ವಾಪಸ್ ಹಂಗೆ ಕಳಿಸಿದ್ರು? ಹಾಂ ರೀ. ಆ್ಯಕ್ಚುಲಿ ಅವ್ರು ಭೇಟಿ ಆಗಕ್ಕೆ ಬರೋಂಗಿಲ್ಲ ರೀ. ಈ ಅಂಗಡಿಗೆ ಬರೀ ಶಾಪಿಗೆ ಬರೀ ತಂದಿರ್ತಾರೆ ರೀ. ಹೋಗಿ ವೇಟ್ ಮಾಡಿ ಮಾಡಿ ಒಂದೊಂದು 2 ತಾಸು ತನಕ ವೇಟ್ ಮಾಡಿ ಬಂದದ್ದು ಉದಾಹರಣೆ ಇದಾವೆ ರೀ ಭಾಳ. ಈ ಆಶ್ರಮ ಸ್ಟಾರ್ಟ್ ಮಾಡಿದಿಂದ ನಿಮ್ಗೆ ಸಪೋರ್ಟಾಗಿ ನಿಂತವ್ರು ಯಾರ್ಯಾರು? ಮೊದಲಿಂದ ನಮ್ಮ ತಾಯಿ ರೀ. ಹಾಂ ಸರ್. ದೇವರು ಸ್ಟಾರ್ಟಿಂಗ್ ಮೊದಲಿಂದ ನಮಗೆ ಯಾವಾಗೂ ಸಪೋರ್ಟ್ ಇದ್ದಾರೆ ಅಂತ ಒಂದು ನಂಬಿದ್ದೇನೆ ರೀ. ನಮ್ಮ ತಾಯಿಯವರ ಸಪೋರ್ಟ್ ಆಗಿದ್ದಾರೆ ರೀ. ಈ ಆಶ್ರಮ ಸ್ಟಾರ್ಟ್ ಮಾಡಿದ ಮೇಲೆ ಜನರ ಕಮೆಂಟ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್?
ಆಲ್ಮೋಸ್ಟ್ ಈಗೆಲ್ಲರೂ ನನಗೆ ಭಾಳ ಹೊಗಳ್ತಾ ಇದ್ದಾರೆ, ನೆನೆಸ್ತಾ ಇದ್ದಾರೆ ರೀ. ಹಾಂ ಸರ್. ಬಟ್ ಒಂದು ಟೈಮ್ದಾಗ ಯಾರು ಕೇರ್ ಮಾಡ್ತಿರಲಿಲ್ಲ ರೀ. ಎಲ್ಲರೂ ಆಲ್ಮೋಸ್ಟ್ ಭಾಳ ಜನ ಬೇಯ್ದು ಬಿಟ್ಟಿದ್ರು ರೀ. ಏನು ಮಾಡದ ಇವ, ಇದು ಎಷ್ಟು ನೌಕರಿ ಮಾಡೋದು ಬಿಟ್ಟ, ಅದು ಮಾಡೋದು ಬಿಟ್ಟ, ಕಲಿಯೋದು ಬಿಟ್ಟ, ಏನು ಮಾಡದ ಅಂತೆಲ್ಲ ಅಂದಿದ್ದಾರೆ ರೀ. ಬಟ್ ಈಗೆಲ್ಲರೂ ಹುಟ್ರೆ ನಿಮ್ಮಂಥ ಮಗ ಹುಟ್ಟಬೇಕು ಅಂತ ಅಂತಾರೆ ರೀ. ಅದು ಭಾಳ ಹೆಮ್ಮೆ ಅನಿಸ್ತೈತೆ ರೀ. ಹೆಮ್ಮೆ ಅನಿಸ್ತದೆ ರೀ. ಹಾಂ ರೀ. ಹೊಸದಾಗಿ ಒಂದು ಮಗು ಆಶ್ರಮಕ್ಕೆ ಬಂದಾಗ ಅದು ಅನುಭವಿಸುವ ಭಯ ಮತ್ತು ನೋವನ್ನು ಹೇಗೆ ದೂರ ಮಾಡುತ್ತೀರಿ ನೀವು? ನೆನಪಾಯ್ತು ರೀ ನನಗೆ ಒಂದು ಉದಾಹರಣೆ ರೀ. ಇಲ್ಲಿ ರೀಸೆಂಟ್ಲಿ ನಿಮ್ಗೆ ನಾನು ಈಗ ಹೇಳ್ದಂಗೆ ರೀ, ಒಂದು 3 ಮಕ್ಕಳನ್ನ ಇಲ್ಲಿ ತಂದು ಬಿಟ್ಟಿದ್ದು ರೀ. ಕೈಕಾಲು ಕಟ್ಟಿ ಗುಡ್ದಾಗ ಬಿಟ್ಟಿರಿ ಆ ಮಕ್ಕಳನ್ನ. ಆ ಒಂದು ಮಗು ಹತ್ರಗ 3ನೇ ಹುಡುಗಿತ್ತು ಅದು. ಭಾಳ ಅಂದ್ರೆ ಭಾಳ ವೀಕ್ ಐತ್ರಿ. ಆ ಮಗುನ ಕಂಟಿನ್ಯೂ 7 ದಿವಸ ತನಕ ರೀ ನನ್ನ ಹಗಲು ರಾತ್ರಿ ಬಾಜು ಇಟ್ಕೊಂಡು ಜೋಪಾನ ಮಾಡಿದೇವ್ರಿ ನಾವು. ಯಾಕಂದ್ರೆ ರೀ ಮಗು ಕಂಟಿನ್ಯೂ ಜ್ವರ, ಆಮೇಲೆ ಬಡ್ಬಡ್ಸೋದು, ಕನ್ವರ್ಸೋದು ಹಿಂಗೆಲ್ಲ ಮಾಡ್ತೈತೆ ರೀ. ಅದನ್ನು ದವಾಖಾನೆ ಒಯ್ಯೋದು, ಸಲಹೆ ಹಂಚ್ಕೋದು, ತರೋದು ಭಾಳ ಅಂದ್ರೆ ಭಾಳ ಕೇರ್ ಮಾಡಿದ್ವಿ ರೀ. ಈಗ ಮಗು ನಾರ್ಮಲ್ ಇದ್ದಾಳೆ ರೀ, ಆರಾಮಿದ್ದಾಳೆ ರೀ. ಗುಡ್ದಾಗ ಉಗ್ದಿದ್ರು ಅಂತ ಹೇಳಿದ್ರಲ್ಲ ಸರ್ ನೀವು, ಅವ್ರ ಪೇರೆಂಟ್ಸ್ ಅದು ಯಾರು ಇಲ್ಲ? ಬೋತ್ ಪೇರೆಂಟ್ಸ್ ಎಕ್ಸ್ಪೈರ್ ಆಗಿದ್ದಾರೆ ರೀ. ಹಾಂ ಸರ್. ಅವ್ರ ರಿಲೇಟಿವ್ಸೂ ಅಷ್ಟು ಸ್ವಲ್ಪ ಪರಿಚಯ ಆಗಿದ್ದಾರೆ ರೀ ಈಗ. ಹಾಂ ಸರ್. ಆದ್ರೂ ಕೇರ್ ಮಾಡೋಕ್ಕಾಗಲ್ಲ ಅಂತೇಳಿ ಇಲ್ಲೇ ಇಟ್ಟಿದ್ದಾರೆ ರೀ ಆಶ್ರಮದಲ್ಲಿ. ಅವ್ರ ರಿಲೇಷನ್ ಯಾರು ಬರ್ತಾರೆ ಸರ್? ಅವ್ರ ರಿಲೇಷನ್ದವ್ರು ಒಬ್ರು ಬಂದು ಭೇಟಿಯಾಗಿ ಹೋಗ್ತಾರೆ ಅಷ್ಟೇ ರೀ. ಬಟ್ ಕೇರ್ ಮಾಡೋಕ್ಕಾಗಲ್ಲ ಅಂತೇಳಿ ಅವರು ಬಿಟ್ಟಿದ್ದಾರೆ. ನೀವು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದನ್ನು ಪ್ರಾರಂಭಿಸಿದಾಗ ಇದೆಲ್ಲ ಬೇಕಿತ್ತ ಅಂತ ಜನರು ಅಂದಿದ್ದುಂಟ ಸರ್ ನಿಮ್ಗೆ? ಭಾಳ ಜನ ಅಂದಾರೆ ರೀ. ನಮ್ಮ ಜನ ಅನ್ನೋಕ್ಕಿಂತ ನಮ್ಮ ಫ್ಯಾಮಿಲಿನಾಗ ಅಂದಾರೆ ಭಾಳ ಜನ. ಇದ್ಯಾಕೆ ಮಾಡತ್ತೀನಿ, ಇದೆಲ್ಲ ಬಿಟ್ಟು ಬಿಡು, ನೌಕರಿ ಮಾಡು, ಚಂದಂಗೆ ಕಲಿ. ನಮ್ಮ ಸಂಬಂಧಿಕರು ಆಲ್ಮೋಸ್ಟ್ ಇವ್ರು ಅಂದಿಲ್ಲ ಅಂತ ಯಾರೂ ಇಲ್ಲರಿ, ಎಲ್ಲರೂ ಅಂದಾರೆ. ನಂಗೆ ಅನ್ಸ್ಬೇಕಾರೆ ಆ ಟೈಪ್ ಏನಾಗಿಲ್ಲ ರೀ. ಬಟ್ ಆಗಿದವ್ರಿ. ಏನಂದ್ರೆ ರೀ, ನನ್ನ ರೂಮ್ದಲ್ಲಿ ನಾನು ಇರುವಾಗ ರೀ ಒಬ್ಬೊಬ್ರು ಯಾರ್ಯಾರು ಒಂದಿಬ್ಬರು ಹುಡುಗರು ಜನ ನನ್ನ ರೂಮಿಗೆ ಬಂದೆ. ಸರಿ ಮಮ್ಮಿ, ಸರಿ ಪಪ್ಪ ರೀ ಅಂತ ಅಳ್ಕೋತ ನನ್ನ ಕಡೆ ಬಂದಿರ್ರಿ. ಅವಾಗ ನಾನು ಅವ್ರಿಗೆ ಸಮಾಧಾನ ಮಾಡಿ, ತಂದೆ ವಿಷಯವಾಗಿ, ತಾಯಿ ವಿಷಯವಾಗಿ ಸ್ವಲ್ಪ ತಿಳುವಳಿಕೆ ಹೇಳಿ, ಯಾವ ರೀತಿಯಾಗಿ ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕು, ಜೀವನ ಅಂದರೆ ಏನು, ಹೀಗೆಲ್ಲ ಅವ್ರಿಗೆ ಹೇಳೋದ್ರ ಮುಖಾಂತರ ಏನು ಮಾಡಿದ್ರಿ, ಅವ್ರನ್ನ ಸ್ವಲ್ಪ ತಿದ್ದಿ ಇದನ್ನು ಹೇಳೀನಿ. ಹೀಗಾಗಿ ನಮ್ಮನ್ನು ಹಚ್ಕೊಂಡ್ಬಿಟ್ಟಾರಿ. ನಮ್ಮ ತಂದೆ ತಾಯಿ ಬರ್ತಾರಲ್ರಿ, ಅವ್ರಿಗೆ ಪಪ್ಪ ಮಮ್ಮಿ ಅಂತಾರೆ ರೀ, ನಮ್ಗೆ ಸರ್ ಅಂತಾರೆ ರೀ. ಒಂದು ಅಂದ್ರೆ ಅಣ್ಣ ಅಂತ ತಿಳ್ಕೊಂಡಿದ್ದಾರೆ ರೀ. ಫ್ಯಾಮಿಲಿಗಲ್ಲೇ ನಾವು ಎಲ್ಲರೂ ಇದ್ದೇವೆ ರೀ. ನಾವು ಎಲ್ಲ ಆಚರಣೆ ಮಾಡ್ತೀವಿ ರೀ. ಯಾವ ರೀತಿ ಅಂದ್ರೆ ರೀ, ಈಗ ಮನ್ಯಾಗೆ ಒಂದು ಫಂಕ್ಷನ್ ಇದ್ದಾಗ ಯಾವ ರೀತಿಯಾಗಿ ಸಿಹಿ ಊಟ ಮಾಡ್ತಾರೆ ರೀ, ಹೋಳಿಗೆ ಅದ ಮಾಡ್ತಾರೆ ರೀ. ನಮ್ಮ ತಾಯಿಯವರು ಮುಂಜಾನೆ ಸಹಿತ ಇಲ್ಲೇ ಬಂದು ಎಲ್ಲ ಮಾಡ್ತಾರೆ ರೀ ಮಕ್ಕಳಿಗೆ. ಅವ್ರಿಗೇನೋ ಕೊರತೆ ಆಗದಂಗೆ ಅಥವಾ ಇದೇನೋ ಬೇರೆ ಹಾಸ್ಟೆಲ್ ಐತಿ ಅನ್ಸಂಗೆ ಇಲ್ಲ ರೀ ಅವ್ರಿಗೆ. ಆ ರೀತಿ ಫ್ಯಾಮಿಲಿಗಲ್ಲೇ ಇರ್ತೀವಿ ರೀ. ತಾಯಿ ಎಲ್ಲ ಮಾಡ್ತಾರೆ, ಎಲ್ಲ ಹಬ್ಬನೂ ಆಚರಿಸಿ ಎಲ್ಲ ಮಾಡ್ತೇವೆ ರೀ. ಮತ್ತು ನಂದೊಂದು ಏನಪ್ಪ ಅಂತಂದ್ರೆ ರೀ, ನನ್ನ ಮೊದಲಿಂದ ನನ್ನಲ್ಲಿ ಒಂದು ಏನಂದ್ರೆ ಸರ್ವಧರ್ಮ ಸಮನ್ವಯ ಅಂತ ನಾನು ಭಾಳ ಪಾಲನೆ ಮಾಡ್ತೇನೆ ರೀ. ಯಾವುದೇ ಧರ್ಮದಾಗಲಿ, ಯಾವುದೇ ವಿಷಯ ಆಗಲಿ ರೀ, ಎಲ್ಲರನ್ನೂ ಸ್ವೀಕಾರ ಮಾಡ್ಕೊಳ್ತೇವೆ ರೀ. ತಿರಸ್ಕಾರ ಮಾಡಂಗಿಲ್ಲ, ಏನಿಲ್ಲ. ನಮ್ಮ ಮಕ್ಕಳಿಗೂ ಅದನ್ನೇ ಕಲಿಸ್ತೇವೆ ರೀ. ದಿನಸಿ ಖರ್ಚು ಹೆಂಗೆ ಸರ್ ನಿಮ್ಗೆ ಇವಾಗ? ಭಾಳ ಬರುತ್ತೆ ರೀ ಮಕ್ಕಳಿಗೆ. ಯಾಕಂದ್ರೆ ನಾನು ಹೆಚ್ಚು ಕಮ್ಮಿ 20 ಜನರದ್ದು ಅಡುಗೆ ಮಾಡ್ಬೇಕು ನಾವು ಡೈಲಿ 3-4 ಟೈಮ್ ರೀ. ಕಿರಾಣಿ ರೇಷನ್ 27ರಿಂದ 30 ಸಾವಿರ ತನಕ ಬೇಕು ರೀ ನಮ್ಮ ಪ್ರತಿ ತಿಂಗಳಿಗೆ. ಹಾಂ ಸರ್. ಆಮೇಲೆ ಇದು ಬಾಡಿಗೆ ತಿಂಗಳ 10,000 ರೂಪಾಯಿ ಇದೆ ರೀ. ಸಿಲಿಂಡ್ರ್ 3-4 ಸಾವಿರ ತನಕ ಬೇಕಾಗುತ್ತೆ ರೀ. ಅವ್ರದ್ದು ಮೆಡಿಕಲ್ ನೋಡ್ಕೋಬೇಕು ರೀ. ಆಮೇಲೆ ಒಂದು ಮನ್ಯಾಗ ನಮ್ಮ ಮಗು ಯಾವ ರೀತಿ ಸಂಭಾಳಿಸ್ಬೇಕಲ್ಲ, ಸಣ್ಣ ಚಪ್ಪಲಿಂದ ಹಿಡಿದು ನೆತ್ತಿವ್ರಿಗೆ ಏನು ಬೇಕು ಪ್ರತಿಯೊಂದೆಲ್ಲ ನಾವು ತರಬೇಕಾಗತ್ತೆ ರೀ. ಎಲ್ಲ ಮೇಂಟೈನ್ ಮಾಡ್ಬೇಕು ರೀ. ಅವ್ರದ್ದು ಎಜುಕೇಷನ್ ಹೆಂಗೆ ಸರ್ ಸದ್ಯಕ್ಕೆ? ಎಜುಕೇಷನ್ ಗೌರ್ಮೆಂಟ್ ಸ್ಕೂಲ್ ಇದೆ ರೀ, ಬಾನಂತಿ ಕೊಡಿಯಲ್ಲಿ. ಆ ಗೌರ್ಮೆಂಟ್ ಸ್ಕೂಲಿಗೆ ಹೋಗ್ತಾರೆ ಮಕ್ಕಳೆಲ್ಲ ರೀ. ಅವ್ರದ್ದು ಪೆನ್ನು, ಬುಕ್ಕು ಸರ್? ಹಾಂ ರೀ, ಎಲ್ಲ ನಾವು ತರಬೇಕಾಗತ್ತೆ ರೀ. ಅಂತ ಯಾರಾದರೂ ಬರ್ತಡೇ ಮಾಡೋಕ್ಕದ ಬಂದಾಗ ಕೆಲವು ಜನ ಕೇಳ್ತಾರೆ ಏನು ತರೋಣ ಅಂತ ಹೇಳಿದಾಗ ರೀ, ಇಲ್ಲೇನು ಅವಶ್ಯಕತೆ ಇರ್ತದೆ ಅದನ್ನು ನಾನು ಹೇಳ್ತೀನಿ ರೀ, ಅವರು ತಂದು ಕೊಡ್ತಾರೆ ರೀ. ಹೀಗೆಲ್ಲ ಮೇಂಟೈನ್ ಮಾಡ್ತೀವಿ. ಮಕ್ಕಳ ಹಾಸ್ಪಿಟ್ಲ್ ಖರ್ಚು ಹೆಂಗೆ ಸರ್? ಹಾಸ್ಪಿಟಲ ನಾವು ಇಲ್ಲೇ ಮುಲ್ಲಾ ಡಾಕ್ಟ್ರ್ ಹತ್ರ ಬರ್ದಾರೆ ರೀ, ಅವ್ರಿಗೆ ತೋರಿಸ್ತೇವೆ ರೀ. ಆಪರೇಟ್ಲಿ ನೋಡ್ತಾರೆ ರೀ. ಆಮೇಲೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆ ರೀ, ಬಟ್ ಇಲ್ಲಿಂದ 4 ಕಿಲೋಮೀಟ್ರ್ ದೂರ ಇದೆ ರೀ. ಹೋಗಕ್ಕೆ ಸ್ವಲ್ಪ ತೊಂದರೆ ಅಂತ ನಾವು ಇಲ್ಲಿ ತೋರಿಸ್ತೇವೆ ರೀ. ಈಗ ನೀವು ಇಲ್ಲಿ ಇರೋದು ರೆಂಟ್ ಅಂತ ಹೇಳಿದ್ರಿ ಸರ್, ಹಾಂ ರೀ. ಅದನ್ನ ಹೆಂಗೆ ಮ್ಯಾನೇಜ್ ಮಾಡ್ತೀರಿ ಸರ್ ಎಲ್ಲ ರೆಂಟ್? ನಾನು ಒಂದು ಜಾಬ್ ಮಾಡ್ತೀನಿ ಅಂತ ಹೇಳಿದೆ ಅಲ್ರಿ, ಸೊಸೈಟಿಲಿ ಸೆಕ್ರೆಟ್ರಿ ವರ್ಕ್ ಮಾಡ್ತೀನಿ ರೀ. ನನ್ನೊಂದು ಸ್ವಲ್ಪ ಪೇಮೆಂಟ್ ಬರ್ತಿತ್ತು ರೀ. ಆಮೇಲೆ ಮತ್ತು ಯಾರೇ ಬಂದವ್ರಿಗೆ ಇವತ್ತವ್ರಿಗೆ ಸ್ವಲ್ಪ ಹೇಳ್ತಾ ಇರ್ತೀನಿ ರೀ. ಹೀಗಾಗಿ ಮ್ಯಾನೇಜ್ ಮಾಡಿ ಪೇ ಮಾಡ್ತೀವಿ ರೀ. ಈಗ ಇಷ್ಟೆಲ್ಲ ಖರ್ಚು ನೋಡಿದಾಗ ಸರ್, ನಿಮ್ಗೆ ಇಲ್ಲಿ ಅವಶ್ಯಕತೆ ಇರೋದೇನು ಸರ್? ಈಗ ಯಾರೇ ಬಂದು ಇಲ್ಲಿ ಹೆಲ್ಪ್ ಮಾಡ್ತೀನೋ ಅಂತಂದಾಗ ನಿಮ್ಗೆ ಈಗ ಬೇಕಾಗಿದ್ದೇನು ಸರ್? ಮೇನ್ ನಮ್ಗೆ ದೊಡ್ಡ ಅಂದ್ರೆ 3 ಮೇಜರ್ ಪ್ರಾಬ್ಲಮ್ಸ್ ರೀ. ಏನಂದ್ರೆ ಒಂದು ಕಿರಾಣಿ ರೇಷನ್ ರೀ, ಅದು ಹೇಳಿದಿಲ್ಲ ರೀ, 27-30 ಸಾವಿರ ತನಕ ಆಗ್ತದೆ ರೀ. ರೆಂಟದು ಒಂದು ರೀ, ಎರಡನೇದು ಸಿಲಿಂಡ್ರದು ಒಂದು ರೀ. ಇದು ಮೇನ್ ಐತ್ರಿ ಮಕ್ಕಳಿಗೆ. ಮಕ್ಕಳ ಭವಿಷ್ಯದ ಬಗ್ಗೆ ನಿಮ್ಮ ಕನಸು ಏನು ಸರ್? ನನ್ನ ತಲೆಯಲ್ಲಿ ಇರೋ ವಿಚಾರ ಏನಪ್ಪ ಅಂತಂದ್ರೆ ರೀ, ಇಂಥ ಮಕ್ಕಳನ್ನ ನನ್ನ ಏಜ್ ತನಕ ಅವ್ರಿಗೆ ಚಂದಂಗೆ ಶಿಕ್ಷಣ ಕೊಟ್ಟು, ಸಂಸ್ಕೃತಿ ಕೊಟ್ಟು, ಅವ್ರ ಕಾಲ ಮ್ಯಾಗ ಅವ್ರು ನಿಲ್ಲೋಂಗೆ ಮಾಡಿದ್ರೆ ಅವ್ರ ಜೀವನಕಾರ ಹತ್ತಿ ಬಿಡ್ತಾರೆ. ಅಲ್ಲಿ ತನಕ ಕಲಿಸೋದು, ಶಿಕ್ಷಣ ಸರಿಯಾಗಿ ಕೊಡೋದು ನಮ್ಮ ಉದ್ದೇಶ ಆಗಿಬಿಟ್ಟಿದೆ.
ಈ ಕೆಲಸದ ಬಗ್ಗೆ ನಿಮ್ಗೆ ಖುಷಿ ಇದೆ ಸರ್? ಭಾಳ ರೀ. ಮತ್ತು ಈ ಕೆಲಸದಲ್ಲಿ ನನಗಿರುವಂಥ ತೃಪ್ತಿ, ನನಗಿರುವಷ್ಟು ಸಮಾಧಾನ ಭಾಳ ಜನಕ್ಕಿಲ್ಲ ಅಂತ ನನಗೆ ಅನಿಸ್ತೈತೆ ರೀ. ತಂದೆ ತಾಯಿ ಕಳೆದುಕೊಂಡು ಮಕ್ಕಳಿಗೆ ಇದು ಅನಿವಾರ್ಯ ಸರ್, ಆಶ್ರಮ. ಆದ್ರೆ ಕೆಲವೊಂದು ಮಕ್ಕಳು ತಂದೆ ತಾಯಿ ಇದ್ರೂ ಸಹ ಇಲ್ಲಿ ಬರುವ ಪರಿಸ್ಥಿತಿ ಎದುರಾಗುತ್ತೆ ಸರ್. ಅಂತ ಪೇರೆಂಟ್ಸ್ ಏನು ಹೇಳ್ತೀರಿ? ಈಗ ಆಲ್ರೆಡಿ ನೋಡ್ರಿ ನಮ್ಮಲ್ಲೇನೋ ಒಂದು 3-4 ಜನ ಹಂಗೆ ಇದ್ದಾರೆ ರೀ ಮಕ್ಕಳು. ತಂದೆನೂ ಇದಾರ, ತಾಯಿನೂ ಇದಾರ. ಬಟ್ ಏನ್ರಿ ಕೆಲವು ಜನಕ್ಕೆ ಅನೈತಿಕ ಸಂಬಂಧಗಳನ್ನ ಇಟ್ಟುಕೊಂಡು ಮಕ್ಕಳನ್ನ ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ ರೀ. ಅಂಥ ಮಕ್ಕಳು ಇದಾರೆ ರೀ. ಅವ್ರಿಗೆ ಏನಾಗಿರ್ತಾವೆ ರೀ, ಕೆಲವು ಜನಕ್ಕೆ ಸಣ್ಣ ವಯಸ್ಸಿನಾಗ ಮದುವೆ ಮಾಡಿಬಿಟ್ಟಿರ್ತಾರೆ ರೀ. ಜವಾಬ್ದಾರಿ ಇರೋಂಗಿಲ್ಲ, ತಿಳುವಳಿಕೆ ಇರೋಂಗಿಲ್ಲ. ಹೆಂಗೆಂಗೋ ತಲೆಯಾಗ ಬಂದಾಗ ಈಗಿನ ಜಗತ್ತಿನ ಪ್ರಕಾರ ನಡ್ಕೋತ ಹೋಗ್ಬಿಟ್ಟಿರ್ತಾರೆ ರೀ. ಹೀಗಾಗಿ ಅವರು ಹೆಂಗೆ ಬೇಕಂದಂಗೆ ಇರ್ತಾರೆ, ಚಲೋ ಇರ್ತಾರೆ ರೀ. ಬಟ್ ಮಕ್ಕಳ ಜೀವನ ಹಾಳಾಗಿ ಮಕ್ಕಳು ಕೊರಗೋಕೆ ಉಂಟಾಗ್ತೈತೆ ರೀ. ಹಿಂಗೂ ಇದಾವ್ರಿ ನಮ್ಮಲ್ಲಿ. ಏನು ಮಾಡಿದ್ರಿ ಪಾಪ. ಸರ್, ಇವತ್ತಿನ ಯೂತ್ಸ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಯೂತ್ಸಿಗೆಲ್ಲ ಹೇಳೋದೇನಪ್ಪ ಅಂತಂದ್ರೆ ರೀ, ನನ್ನ ಹಂಗಾಗಿ ನಾನು ಫಾಲೋ ಮಾಡೋದು ನಾನು ಹೇಳಂಗಿಲ್ಲ ರೀ. ಒಂದೇನಂದ್ರೆ ರೀ, ಪ್ರತಿಯೊಬ್ಬರು ಯೌವನಸ್ಥರು ಏನಪ್ಪ ಅಂತಂದ್ರೆ ಸ್ವಲ್ಪ ನಮ್ಮದೆಲ್ಲ ಕುಟುಂಬದ ಕೆಲಸದ ಎಲ್ಲ ಥರ ಜಂಜಾಟ ಎಲ್ಲರೂ ಇರತ್ತವೆ ರೀ. ಅದ್ರ ನಡುಕೂ ಸ್ವಲ್ಪ ಇಂಥ ಸಾಮಾಜಿಕ ಕಾರ್ಯಗಳನ್ನ, ಇಂಥ ಮಕ್ಕಳಿಗೆ ಹೆಲ್ಪ್ ಮಾಡೋದಾಗಲಿ, ವಯಸ್ಸಾದವ್ರಿಗೆ ಸಹಾಯ ಮಾಡೋದಾಗಲಿ, ಏನಾದರೂ ಒಳ್ಳೆಯ ಕೆಲಸಗಳನ್ನ ಪ್ರತಿ ದಿನಾನೂ ನಾವು 1-2-3 ಕೆಲಸಗಳು ಮಾಡಬೇಕು ಅಂತ ತಲೆಯಾಗಿ ಇಟ್ಕೊಂಡು ಮಾಡಾಕತ್ರ ರೀ, ಆಟೋಮೆಟಿಕ್ಕಾಗಿ ಯೌವನಸ್ಥರ ಮುಖಾಂತರ ಎಷ್ಟೋ ಪರಿಸ್ಥಿತಿಗಳು ಬದಲಾಗ್ತಾವೆ ರೀ, ಜನರು ಬದಲಾಗ್ತಾರೆ ರೀ, ಕುಟುಂಬದಲ್ಲಿ ಒಳ್ಳೆಯ ಕಾರ್ಯಗಳಾಗ್ತಾವೆ ರೀ, ಸಮಾಜದಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇತ್ತೀಚೆಗೆ ಡೈವರ್ಸ್ ಕೇಸ್ ಭಾಳ ನೋಡಾಕ್ತೀವಿ ನಾವು. ಡೈವರ್ಸ್ ಆಗಿ ಮಕ್ಕಳು ಎಲ್ಲೆಲ್ಲೋ, ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ಉಳಿಯಲ್ಲ ರೀ. ಆಮೇಲೆ ಸ್ವಲ್ಪ ಗಂಡ ಹೆಂಡತಿ ನೋಡು ಸ್ವಲ್ಪ ಮನಸ್ತಾಪ ಬಂದ್ರು ನೀ ಸರಿ ನೋಡ್ಲಿಲ್ಲ ಇನ್ನೊಬ್ಬ ಸರಿ ನೋಡ್ತಾನ, ಇಲ್ಲ ನೀ ಸರಿ ನೋಡ್ಲಿಲ್ಲ ಆಕೆ ಸರಿ ನೋಡತ್ತಾಳ ನನ್ನ ಅಂತೇಳಿ ಹೋಗ್ಬಿಡ್ತಾರ ಸರ್. ಸೋಷಿಯಲ್ ಮೀಡಿಯಾ ಒಳಗೆ ಇದನ್ನ ಜಾಸ್ತಿ ನೋಡಾತೀವ್ರಿ ನಾವು. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ? ಅವ್ರ ಮಕ್ಕಳದ ಪರಿಸ್ಥಿತಿ ಏನೇನ್ ಆಗ್ತೈತೆ ಅಂತ ಹೇಳ್ತೀರಿ ಸರ್? ಈಗ ಉದಾಹರಣೆ ನೋಡ್ರಿ, ನಮ್ಮ ಆಶ್ರಮದಲ್ಲಿ ಒಂದು ಮಗುನ್ ತಂದ್ಬಿಟ್ಟಿದ್ರಿ, ಸಣ್ಣ ಮಗು ಇರೋದು. ತಾಯಿ ಸಣ್ಣ ವಯಸ್ಸಿನಾಗ ಮದುವೆ ಆಗೈತ್ರಿ. ತಂದೆ ತಾಯಿ ಇಬ್ಬರು ಇಂಟರ್ ಕಾಸ್ಟ್ ರೀ, ಬೇರೆ ಬೇರೆ ಜಾತಿ, ಅವರು ಲವ್ ಮ್ಯಾರೇಜ್ ಹೋದ. ಈಗ ಅವ್ರ ಮಧ್ಯೆ ನೀವು ಹೇಳ್ದಂಗೆ ಸಮಸ್ಯೆಗಳಾಗಿ ತಂದೆ ಬೇರೆ ಕಡೆ ಇದ್ದಾರೆ, ತಾಯಿ ಬೇರೆ ಕಡೆ. ತಾಯಿ ನಾನು ಒಬ್ಬಕ್ಕೆ ಇದ್ದೀನಿ, ನನಗೆ ಅದು ದುಡಿಯೋದ ಮೇಂಟೈನ್ ಮಾಡೋಕ್ಕಾಗಂಗಿಲ್ಲ ಅಂತೇಳಿ ಮಗುನ ನಮ್ಮ ಆಶ್ರಮದಲ್ಲಿ ಬಿಟ್ಟು ಮಂಗಳೂರಿಗೆ ಹೋದ್ರೆ ಜಾಬ್ಗೆ ರೀ. ತಂದೆಯವ್ರದ್ದು ಎಲ್ಲಿಯೋ ಕಡೆ. ಆ ಮಗು ತಂದೆಯ ಜೊತೆ ಇದ್ದು ಬೆಳೆದಂಥ ಮಗು ರೀ. ಈಗ ಮೊದಲಿಂದನೇ ಅಪ್ಪ ಅವ ಇಲ್ಲ ಅಂತ ಮಕ್ಕಳಿಗೇನು ಅನ್ಸಂಗಿಲ್ಲ, ಅಪ್ಪ ಅವ ಇಲ್ಲ ಅಂತ ಮಕ್ಕಳಿಗೇನು ಅನ್ಸಂಗಿಲ್ಲ. ಬಟ್ ತಂದೆ ತಾಯಿ ಜೊತೆ ಇದ್ದ ಚೆನ್ನಾಗಿದ್ದ ಮಗು, ಆ ಮಕ್ಕಳು ಆ ಅಪ್ಪ ಅವನ ನೆನೆಸೋದು, ವಿಚಾರ ಬರೋದೆಲ್ಲ ಕಾಮನ್ ರೀ ಅವ್ರಿಗೆಲ್ಲ. ಅದು ಭಾಳ ಕೊರಗ್ತಾ ಇರ್ತಾವೆ ರೀ. ಈಗೇನಂದ್ರೆ ರೀ, ಆ ತಂದೆ ತಾಯಿಗಳು ಸ್ವಲ್ಪ ವಿಚಾರ ಮಾಡ್ಬೇಕಷ್ಟೇ ರೀ. ಮತ್ತು ಮಕ್ಕಳು ಮದುವೆ ಮಾಡಿ ಕೊಡುವಾಗೂ ಅಪ್ಪ ಅವನು ಭಾಳ ವಿಚಾರ ಮಾಡ್ಬೇಕಾದ್ರೆ, ಸಣ್ಣ ವಯಸ್ಸಿನ ಮದುವೆ ಮಾಡಿ ಕೊಟ್ರೆ ಹೆಂಗೆ, ಹುಡುಗಿ ಜೀವನ ಏನ, ಹುಡುಗನ ಜೀವನ ಏನ, ಅದು ವಿಚಾರ ಮಾಡ್ಬೇಕಾದ್ರೆ. ಅಮ್ಮನ ಮಡ್ಲಲ್ಲಿ ಮಲಗೋ ವಯಸ್ಸರ ಅವ್ರದ್ದು, ಅಪ್ಪನ ಬೆರಳು ಹಿಡ್ಕೊಂಡು ಜಗತ್ ನೋಡೋ ವಯಸ್ಸರ. ಈ ವಯಸ್ಸಿನಲ್ಲಿ ಸರ್ ಮಕ್ಕಳಿಗೆ ಅಪ್ಪನೂ ನೀವು ಅಮ್ಮನೂ ನೀವು ಆಗಿರ್ ಸರ್. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಆ ಮಕ್ಕಳಿಗೆ ನಾನು ಯಾವಾಗೂ ಒಂದು ಪ್ರಯತ್ನ ಪಡ್ತಾ ಇರ್ತೀನಿ ರೀ, ಆ ಮಕ್ಕಳಿಗೆ ಸ್ವಲ್ಪ ಕೊರಗು ಉಂಟಾಗಬಾರ್ದು ಅಂತೇಳಿ. ಏನಾದರೂ ಅವು ಅಪ್ಪದಾಗಲಿ ಅವಾಗಲಿ ವಿಚಾರ ಬರಬಾರ್ದಂಗೆ ನಾನು ನೋಡ್ಕೋದಿರ್ತೀನಿ ರೀ. ಹೆಂಗೆ ರೀ, ಅವ್ರ ಜೊತೆ ಹಂಚ್ಕೊಂಡಿರೋದು, ಮಾತಾಡೋದು, ಚೇಷ್ಟೆ ಮಾಡೋದು, ಹಂಗೆ ವರ್ಕ್ ಮಾಡೋಕೆ ಹಚ್ಚೋದು, ಭಕ್ತಿನೂ ಮಾಡೋಕೆ ಹಚ್ಚೋದು, ಪ್ರತಿಯೊಂದೆಲ್ಲ ನಾನು ಭಾಳ ಪ್ರಯತ್ನ ಪಡ್ತಾ ಇರ್ತೀನಿ. ಎಲ್ಲರೂ ನಾನು ಕಲಿಸ್ತೇನೆ ರೀ, ಅತಿಥಿ ದೇವೋಭವ ಅಂತ ಗಾದೆ ಮಾತೈತಿ. ಬಂದಂಥ ಅತಿಥಿಗಳನ್ನ ಸನ್ಮಾನಿಸಬೇಕು, ದೇವರು ಅವರ ರೂಪದಲ್ಲಿ ಬಂದ ನಮ್ಮ ಪೂರೈಕೆಗಳನ್ನ ಪೂರೈಸ್ತಾ ಇರ್ತಾರೆ ಅಂತ ಹೇಳಿ ಇದನ್ನು ಕಲಿಸ್ತಾ ಇರ್ತೀನಿ ಇಷ್ಟೇ. ಈಗ ನಮ್ಮ ವಿಡಿಯೋ ನೋಡೋರು ಸರ್, ನಿಮ್ಗೆ ಏನಾದ್ರು ಸಹಾಯ ಮಾಡಬೇಕು ಅಂದರೆ ಯಾವ ಥರ ಮಾಡ್ಬೋದು ಸರ್ ನೀವು? ಮೊದಲನೇದಾಗಿ ಹೇಳೋದು ಇಷ್ಟ ಅಂತಂದ್ರೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ರೀ, ಇಂಥ ಮಕ್ಕಳು ಎಲ್ಲಿರ್ತಾವಲ್ಲ ರೀ, ನೋಡಿನೂ ಹಂಗೆ ಬೇಡ ಅಂತ ಹೇಳ್ತೀನಿ ರೀ ಎಲ್ಲರಿಗೂ. ಅಂಥವ್ರ ಮಕ್ಕಳನ್ನು ಭಿಕ್ಷೆ ಬಿಡುವಂಥ ಮಕ್ಕಳಾಗಿರ್ಬೋದು ರೀ, ಅಲ್ಲಾಡುವಂಥ ಮಕ್ಕಳನ್ನು ಇಂಥ ಆಶ್ರಮಗಳಿಗೆ ತಂದು ಸೇರಿಸ್ರಿ. ಯಾಕಂದ್ರೆ ಒಂದು ಒಳ್ಳೆಯ ಶಿಕ್ಷಣ, ಸಂಸ್ಕೃತಿ ಆದಷ್ಟು ಇರ್ತೈತೆ ರೀ. ಆ ಮಕ್ಕಳ ಜೀವನ ಉದ್ಧಾರ ಆಗಕ್ಕೆ ಅವರಿಂದ ಭಾಳ ಸಹಾಯ ಆಗ್ತೈತೆ ರೀ, ಮೊದಲನೇದಿದ್ರಿ. ಆಮೇಲೆ ಅವರು ಆಶ್ರಮಕ್ಕೆ ಹೆಲ್ಪ್ ಮಾಡ್ಬೇಕಂದ್ರೆ ಬಂದು ವಿಸಿಟ್ ಮಾಡಿ ವಿಚಾರಿಸಿ ಏನಾದರೂ ಕಡಿಮೆ ಇದ್ರೆ ಅಂತ ತಿಳ್ಕೊಂಡು ಹಿಂಗೆ ಹೆಲ್ಪ್ ಮಾಡ್ಬೋದು ರೀ. ಸರ್, ಈ ಹುಂಡಿ ಕಾನ್ಸೆಪ್ಟ್ ಏನು ಸರ್? ಆ್ಯಕ್ಚುಲಿ ಇದು ನಾನು ಮಾಡೋ ಪ್ಲ್ಯಾನಿಂಗ್ ನಂದು ಇರಲಿಲ್ಲ ರೀ. ಯಾಕಂದ್ರೆ ನನ್ನ ತಲೆಗೆ ಏನೈತೆ ರೀ, ಹಿಂದೆ ಏನರ ಇಂಥ ಡೊನೇಷನ್ ಬಾಕ್ಸ್ ಮಾಡಿದ್ರೆ ಜನ ತಪ್ಪು ತಿಳ್ಕೊತಾರೆ ಅಂತ ಹೇಳ್ರಿ. ಆದರೆ ನನ್ನ ಫ್ರೆಂಡ್ಸ್ ಒಂದಿಬ್ಬರು ಚಾ ಅಂಗಡಿ ಹಾಕಿದಾರೆ ರೀ. ಅವ್ರು ಏನಂತಾರೆ ರೀ, ಅಣ್ಣ ಏನು ಮಾಡು, ಇಂಥ ಡೊನೇಷನ್ ಬಾಕ್ಸ್ ಒಂದು 2 ಮಾಡಿ ನಿಮಗೆ ಕೊಡು, ಅದನ್ನು ಜನ ದುಡ್ಡು ಹಾಕ್ತಾರ ಅಂತಲ್ಲ, ಅದರಿಂದ ಜನರಿಗೆ ಪಬ್ಲಿಸಿಟಿನೂ ಆಗ್ತೈತಿ, ಇಂಟ್ರೆಸ್ಟ್ ಆದವ್ರು ಹೆಲ್ಪ್ ಮಾಡ್ತಾರೋ, ಇಲ್ಲ ಆಯಿತು ಆಶ್ರಮದ ಗೊತ್ತಾಗಲೇ ಮಕ್ಕಳಿಗೆ ತಂದು ಬಿಡ್ತಾರೋ ಅಂತ ಹೇಳಿದ್ರು ರೀ. ಅವಾಗ ನಾನು ಸ್ವಲ್ಪ ಮಾಡಿ ಕೊಟ್ಟೇನೆ ರೀ. ಅವ್ರು ಚಾ ಅಂಗಡಿಯಲ್ಲಿ ಇಟ್ಕೊಂಡಾರ, ಅದಕ್ಕೆ ಇಂಟ್ರೆಸ್ಟ್ ಇದ್ದವರು ಅಂತ ಕಾನ್ಸೆಪ್ಟ್ ಇದ್ದವ್ರು ಒಯ್ಯಿಲ್ಲ ಅಂತೇಳಿ ಮಾಡಿದ್ವಿ ಅಷ್ಟೇ ರೀ. ಸರ್, ಇಲ್ಲಿ ಜನರ ಆಶ್ರಮಕ್ಕೆ ಭೇಟಿ ನೀಡಬೇಕಂದ್ರೆ ಇಲ್ಲಿ ಅಡ್ರೆಸ್ ಹೇಳ್ತೀರಿ ಸರ್? ಅಡ್ರೆಸ್ ಇದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಇದೆ ರೀ. ಇಲ್ಲಿ ಏನಂದ್ರೆ ಇಲ್ಲಿ ನೋಡ್ರಿ, ಬಾನಂತಿಕೋಡಿ ರೋಡ್ ಹತ್ರ ರೀ.
ಇಂಜಿನಿಯರಿಂಗ್ ಕಾಲೇಜ್ ಇದೆ ರೀ, ಅದ್ರ ಹತ್ರ ಮಂಗಸೂಳಿ ನಗರ ಅಂತ ಇದೆ ರೀ, ಈ ಏರಿಯಾದಲ್ಲಿ ಆಶ್ರಮ ಐತೆ ರೀ. ಹಾಂ ಸರ್, ಜನರಿಗೆ ಹೆಲ್ಪ್ ಮಾಡ್ಬೇಕಂದ್ರೆ ರೀ ನಿಮ್ಮ ಫೋನ್ಪೇ ನಂಬರ್ ಹೇಳ್ತೀರೇನ್ರಿ? ಓಕೆ, ಇಲ್ಲಿದೆ ನೋಡಿರಿ ನಮ್ಮ ಫೋನ್ಪೇ ನಂಬರ್ ರೀ, 8618296995 ಅಂತ ಹೇಳ್ರಿ. ಇದು ಆಶ್ರಮ ನಂಬರು ಐತ್ರಿ, ಫೋನ್ಪೇ ನಂಬರ್ನೂ ಐತ್ರಿ. ಇದಕ್ಕೆ ಹೆಲ್ಪ್ ಮಾಡ್ಬೋದು ರೀ. ಅದು ಬಿಟ್ಟರೆ ಅಲ್ಲಿ QR ಕೋಡ್ ಇದೆ ರೀ, ಅದನ್ನವರು ಉಪಯೋಗ ಮಾಡ್ಕೊಬೋದು ರೀ. ಸರ್, ನೀವು ಎಷ್ಟು ದೊಡ್ಡ ನಿರ್ಧಾರ ತೊಗೊಂಡಿರಲ್ರಿ? ನಿಮ್ಮ ಬ್ಯಾಕ್ಗ್ರೌಂಡ್ ಹೆಂಗೈತ್ರಿ? ಬ್ಯಾಕ್ಗ್ರೌಂಡ್ ನಮ್ದೇನು ಕೂಡಿಡ್ಲಿ ಆಸ್ತಿ ಅಂತೂ ಏನಿಲ್ಲ ರೀ. ಅಷ್ಟೇ ಒಂದು ಸಣ್ಣ ಪತ್ರದ ಮನೆ ಐತ್ರಿ, 1 ಎಕರೆ ಹೊಲ ಐತ್ರಿ ಅಷ್ಟೇ ರೀ. ತಮ್ಮ ಅವರ ನಾನು ಮತ್ತು ನಮ್ಮ ತಮ್ಮ ಇಬ್ಬರ ರೀ, ನಮ್ಮ ತಂದೆ ತಾಯಿ ಅವರಿಗೆ. ನಮ್ಮ ತಮ್ಮದ ಈಗ ರೀಸೆಂಟಾಗಿ ಆರ್ಮಿ ಆಗಿದ್ದಾರೆ, ಅಗ್ನಿವರ ಆಗಿದ್ದಾರೆ. ನೀವು ಟೋಟಲಿ ಫ್ಯಾಮಿಲಿ ಒಳಗೆ 4 ಜನ ರೀ. ಹಾಂ ರೀ. 1 ಎಕರೆ ಹೊಲ ಐತಿ ಅಂತೀರಿ ಸರ್. ನಿಮ್ದ ನಡಿದ ಕಷ್ಟ ಆಗ್ತೈತ್ರಿ, ಇದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡತ್ತೀರಿ? ಆ ಮಕ್ಕಳ ಪರಿಸ್ಥಿತಿಯನ್ನು ನೋಡಿ ನಾವು ನಡೆಸ್ತಾ ಇದ್ದೇವೆ ಅಷ್ಟೇ ರೀ. ನಿಮಗೆ ಫಸ್ಟ್ ಮಗು ಸಿಕ್ಕಿದ್ದಿಲ್ಲ ಸರ್? ಚಿಕ್ಕೋಡಿಯಲ್ಲಿ ರೀ. ಹಾಂ ಸರ್. ಭಿಕ್ಷಾಟನೆ ಮಾಡುವಾಗ ಪರಿಚಯ ಆದಂಥ ಮಗು ರೀ. ನಾನು ಈಗ ಕೆಲವು ಜನಕ್ಕೆ ನಾಷ್ಟ ಕೊಡ್ತಾ ಇದ್ದಾರೆ ಭಿಕ್ಷಾಟನೆ ಮಾಡೋ ಮಕ್ಕಳಿಗೆ, ಕೆಲವು ಜನ ಬುಕ್ ಅಪ್ಪನೆ ಕೊಡುವಾಗ ರೀ ನಾನು ಪ್ರತಿಯೊಬ್ಬರಿಗೆ ಕೊಟ್ಟರು ವಿಚಾರಣೆ ಮಾಡ್ತಾ ಇದ್ದೆ. ಹೆಂಗೆ ನೀ ಯಾಕೆ ಇದು ಮಾಡತ್ತಿ, ಇಲ್ಲ ಹಾಕಿದ್ದಿ, ಇದೇ ಕೆಲಸ ಯಾಕೆ ಮಾಡತ್ತಿ, ನಿಮ್ಮ ಅಪ್ಪ ಓದಿಲ್ಲೇನ, ಹಿಂಗೆ ಕೇಳುವಾಗ ಕೆಲವು ಜನ ಆನ್ಸರ್ ಮಾಡ್ತಿದ್ರು, ಕೆಲವು ಜನ ಮಕ್ಕಳು ಆನ್ಸರ್ ಮಾಡಲಿಲ್ಲ. ಆನ್ಸರ್ ಮಾಡಿ ಹಚ್ಚಿಕೊಂಡಂಥ ಮಗು ನಮ್ಗೆ ಚಿಕ್ಕ ಸಿಕ್ಕಿದ್ರಿ ಫಸ್ಟ್. ನಾನು 24x7 ಕ್ಯಾಮ್ ಇಲ್ಲೇ ಇರ್ತೇನೆ ರೀ. ಯಾಕಂದ್ರೆ ಮಕ್ಕಳ ಜೊತೆ ಇಲ್ಲಿ ಇರಬೇಕು ರೀ, ಯಾರಾದ್ರೂ ಬರ್ರಿ. ಆಮೇಲೆ ಮಕ್ಕಳು ಸ್ಕೂಲಿಗೆ ಹೋದಾಗಷ್ಟೇ ನಾನು ವರ್ಕ್ ಆಗಲಿ ಅಥವಾ ಮನೆ ಕಡೆ ಒಂದು ತಾಸು ಹೋಗಿ ಬರೋದಾಗಲಿ ಮಾಡ್ತೇನೆ ರೀ. ನಮ್ಮ ತಂದೆನೂ ಬರ್ತಾರೆ, ತಾಯಿನೂ ಬರ್ತಾರೆ, ಅಜ್ಜ ಅಜ್ಜಿನೂ ಬರ್ತಾರೆ ರೀ, ಅವರು ಬಂದೆಲ್ಲ ನೋಡ್ಕೊತಿರ್ತಾರೆ ರೀ. ನಿಮ್ಗೆ ಇವಾಗ 25 ವರ್ಷ ಅಂದ್ರೆ ಸರ್, ಈಗ ಡಾಕ್ಟರೇಟ್ ತೊಗೊಂಡಿರಿ, ನಿಮ್ಗೆ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ನಂಗೆ ಆ್ಯಕ್ಚುಲಿ ಇನ್ನೂ ಎಷ್ಟು ಅವಾರ್ಡ್ಗಳೆಲ್ಲ ಬಂದಿದ್ರಿ, ಫೋನ್ ಮಾಡಿದ್ರಿ, ನಾನು ಹೋಗಲಿಲ್ಲ ರೀ. ಯಾಕಂದ್ರೆ ಈಗ ಉದಾಹರಣೆ ನೋಡ್ರಿ, ದೆಹಲಿಗೆ ರೀ, ಮತ್ತು ಯಾವ್ದು ರೀ ತಮಿಳ್ನಾಡಕ್ಕೆ ಒಂದ್ರಿ, ಹಿಂಗೆ ಒಂದು 2-3 ಕಡೆ ನನಗೆ ಕರೆದಾಗ ರೀ ಹೋಗಾಕ ಬರೋಕೆ ನಾನು 4-5 ದಿವಸ ಬೇಕು ರೀ. ಹಿಂಗಾಗಿ ನಾನು ಬಿಟ್ಟು ಆಗೋದಿಲ್ಲ ಅಂತ ಹೇಳಿ ನಾನು ಹೋಗಲಿಲ್ಲ ಆ ಕಡೆ. ಮತ್ತು ನಾನು ಯಾವುದು ಪ್ರತಿಯೊಂದು ಏನೇ ಆಗಲ್ಲ ರೀ, ಅದನ್ನು ಪಾರದರ್ಶಕತೆಯನ್ನು ಭಾಳ ಇಟ್ಕೊಂಡ್ಬಿಟ್ಟೇನೆ ರೀ. ಪ್ರತಿಯೊಂದು ಎಲ್ಲ ವಿಚಾರ ಅರ್ಥ ಮಾಡಿಸೋದಾಗಲ್ರಿ, ಹೇಳೋದಾಗಲ್ರಿ, ಮತ್ತು ತಿಳಿಸೋದಾಗಲ್ರಿ, ಮತ್ತು ಏನೂ ಕೆಲಸ ಇದ್ರೂ ಪ್ರತಿಯೊಬ್ಬರು ಮನಪೂರ್ವಕ ನೋಡ್ತಾರೆ, ವಿಚಾರ ಮಾಡ್ತಾರೆ ರೀ. ಸರ್, ನೀವು ವೀಕ್ಷಕರಿಗೆ ಕೊನೆಯದಾಗಿ ಏನು ಹೇಳ್ತೀರಿ ಸರ್? ಕೊನೆಯದಾಗಿ ನಾನು ಹೇಳೋದೇನಪ್ಪ ಅಂತಂದ್ರೆ ರೀ, ಸಮಾಜದಲ್ಲಿ ನಾವು ಒಳ್ಳೇದು ಮಾಡಬೇಕು ಅಂದರೆ ಎಲ್ಲರೂ ನನ್ನಂಗೆ ಮಾಡಬೇಕು, ಇಂಥದ್ದು ಮಾಡಬೇಕು ಅಂತ ಏನೂ ಇಲ್ಲ ರೀ. ಪ್ರತಿಯೊಂದು ಯಾವುದೇ ರೂಪದಾಗ ನಾವು ಒಳ್ಳೇದು ಮಾಡ್ಬೋದು, ಅದನ್ನು ನಾವು ಒಳ್ಳೆ ಮಾಡೋಕ್ಕೆ ಮನಸ್ಸು ಇರ್ಬೇಕು ಅಷ್ಟೇ. ನಾವು ಮನಸ್ಸು ಮಾಡ್ಬೇಕು ರೀ. ಸರ್, ನಾವು ನಿಮ್ಮ ಊರು ಒಂದ್ಸಲ ನೋಡ್ಬೋದನ್ರಿ? ಹಾಂ ರೀ, ನೋಡ್ಬೋದು ರೀ. ಚಿಕ್ಕೋಡಿಯಿಂದ ನಮ್ಮೂರು 15 ಕಿಲೋಮೀಟರ್ ದೂರ ಇದೆ ರೀ. ನಾವು ಇರೋದು ಊರಾಗಿಲ್ಲ, ತೋಟದಾಗಿದೆ. ಹಾಂ ರೀ. ನಿಮ್ಮ ಮನೆಯಲ್ಲಿ ಮಕ್ಕಳು ಒಂದು ತುತ್ತು ಅನ್ನ ಚೆಲ್ಲಿದಾಗ ನಮಗೆ ಅದರ ಬೆಲೆ ಗೊತ್ತಿರುವುದಿಲ್ಲ. ಆದರೆ ಇಲ್ಲಿ ಒಂದು ತೊಟ್ಟು ಪ್ರೀತಿಗಾಗಿ, ಒಂದು ಹೊತ್ತಿನ ಊಟಕ್ಕಾಗಿ ಕಾಯುತ್ತಿರುವ ಈ ಮುಗ್ಧ ಕಣ್ಣುಗಳಿಗೆ ನಿಮ್ಮ ಆಸರೆ ಬೇಕಿದೆ. ಕೇವಲ 25 ವರ್ಷದ ಈ ಯುವಕ ತನ್ನ ಇಡೀ ಭವಿಷ್ಯವನ್ನೇ ಇವರಿಗಾಗಿ ಮುಡಿಪಾಗಿಟ್ಟಿದ್ದಾನೆ. ಇಲ್ಲಿಯವರೆಗೆ ಆತ ಒಬ್ಬನೇ ಹೋರಾಡಿದ್ದಾನೆ. ಆದರೆ ಈಗ ನೀವು ಆತನ ಕೈ ಜೋಡಿಸಬೇಕಿದೆ. ಒಂದು ಸಣ್ಣ ಮೊತ್ತವನ್ನು ಈ ಸಂಜೀವಿನಿ ಆಶ್ರಮಕ್ಕೆ ನೀಡಿದರೆ ಈ ದೇವದೂತರಿಗೆ ಒಂದು ಸುಂದರ ಭವಿಷ್ಯ ಸಿಗುತ್ತದೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುತ್ತಿರುವ QR ಕೋಡ್ಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಆರ್ಥಿಕವಾಗಿ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಈ ವಿಡಿಯೋವನ್ನು 10 ಜನರಿಗಾದರೂ ಶೇರ್ ಮಾಡಿ. ಯಾರೋ ಒಬ್ಬ ಪುಣ್ಯಾತ್ಮ ಇವರ ಸಹಾಯಕ್ಕೆ ಬರಬಹುದು. ಸಮಾಜದ ಇಂತಹ ನೈಜ ಹಾಗೂ ಎಲೆಮರೆಯ ಕಾಯಿಯಂಥ ಸಾಧಕರ ಕಥೆಗಳನ್ನು ಜಗತ್ತಿಗೆ ಪರಿಚಯಿಸುವ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಬೆಂಬಲವಿರಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮವರ ಕತೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗಳನ್ನು ಫಾಲೋ ಮಾಡಲು ಮರೆಯದಿರಿ. ಈ ಮುಗ್ಧರ ಪಾಲಿಗೆ ನೀವೇ ಸಂಜೀವಿನಿಯಾಗಿ. ನಮಸ್ಕಾರ.